Hello dear students, please welcome back to my YouTube channel Radar TV. Dear students, in this video, I am going to explain you the first chapter, that is Gentlemen of the Jungle. It is very important for the examination point of view. Dear students, Gentlemen of the Jungle is the story which is written by Homo Kannada. So as I told earlier, so whatever the sentences which are given here, simply I am going to translate them into your mother tongue, that is Kannada. Okay. Once upon a time, an elephant made a friendship with a man. ಒಂದಾನೊಂದು ಕಾಲದಲ್ಲಿ ಆನೆ ಮನುಷ್ಯನೊಂದಿಗೆ ಸ್ನೇಹ ಸಂಪಾದನೆ ಮಾಡಿತು. ಒನ್ ಡೇ ಆ ಹೆವಿ ಥಂಡರ್ಸ್ಟಾರ್ಮ್ ಬ್ರೋಕ್ ಔಟ್. ಹೀಗಿರಬೇಕಾದ್ರೆ ಒಮ್ಮೆ ರಾತ್ರಿ ಗುಡುಗು ಮಿಂಚು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ದ ಎಲಿಫೆಂಟ್ ವೆಂಟ್ ಟು ಇಸ್ ಫ್ರೆಂಡ್. ಗುಡುಗು ಮಿಂಚು ಬಂದಾಗ ಎಲಿಫೆಂಟ್ ತನ್ನ ಸ್ನೇಹಿತನ ಬಳಿ ಹೋಗುತ್ತೆ. ಸ್ನೇಹಿತ ಯಾರು? ಮನುಷ್ಯನ ಬಳಿ ಹೋಗುತ್ತೆ. ಹೂ ಹ್ಯಾಡ್ ಎ ಲಿಟಲ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಆ ಮನುಷ್ಯನಿಗೆ ಒಂದು ಗುಡಿಸಲನ್ನುವಂಥದ್ದು ಕಾಡಿನ ತುಟ್ಟ ತುದಿಯಲ್ಲಿ ಇತ್ತು. ಆ್ಯಂಡ್ ಸೆಡ್, ಅವನ ಹತ್ರ ಹೋಗಿ ಹೇಳುತ್ತೆ, ಆ್ಯಂಡ್ ಸೆಡ್ ಟು ಹಿಮ್, ಮೈ ಡಿಯರ್ ಗುಡ್ ಮ್ಯಾನ್, ಓ ನನ್ನ ಒಳ್ಳೆಯ ಮನುಷ್ಯನೇ, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟಾರೆನ್ಷಿಯಲ್ ರೈನ್. ಓ ನನ್ನ ಒಳ್ಳೆಯ ಮಾನವನೇ, ದಯವಿಟ್ಟು ನನಗೆ ನನ್ನ ಸೊಂಡಿಲನ್ನು ನಿನ್ನ ಗುಡಿಸಲ ಒಳಗಡೆಗೆ ಇಡಲಿಕ್ಕೆ ಅವಕಾಶ ಕೊಡ್ತೀಯಾ? ಅದರಿಂದ ನಾನು ನನ್ನ ಈ ಒಂದು ಧಾರಾಕಾರವಾಗಿರುವಂಥ ಮಳೆಯಿಂದ ನನ್ನ ರಕ್ಷಣೆಯನ್ನು ನಾನು ಮಾಡಿಕೊಳ್ಬಹುದು ಅಂತ ಹೇಳುತ್ತೆ. ಆಗ ಮನುಷ್ಯ ಏನು ಮಾಡ್ತಾನೆ, ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುಯೇಷನ್ ಈಸ್ ಅ ಫ್ರೆಂಡ್ ವಾಸ್ ಇನ್ ರಿಪ್ಲೈಡ್. ಆ ಮನುಷ್ಯ ಅಂತಕ್ಕಂಥನು ತನ್ನ ಸ್ನೇಹಿತ ಇದ್ದಂತಹ ಒಂದು ಸಂದರ್ಭವನ್ನು ನೋಡಿ ರಿಪ್ಲೈ ಮಾಡ್ತದೆ, ಮೈ ಡಿಯರ್ ಗುಡ್ ಎಲಿಫೆಂಟ್, ಓ ನನ್ನ ಒಳ್ಳೆಯ ಆನೆಯೇ, ಮೈ ಹಟ್ ಈಸ್ ವೆರಿ ಸ್ಮಾಲ್, ನನ್ನ ಗುಡಿಸಲು ಭಾಳ ಚಿಕ್ಕದಾಗಿದೆ, ಬಟ್ ದೆರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಆ್ಯಂಡ್ ಮೈ ಸೆಲ್ಫ್. ಆದರೆ ನನಗೆ ಮತ್ತು ನಿನ್ನ ಟ್ರಂಕಿಗೆ ಮಾತ್ರ ಈ ಗುಡಿಸಲಿನಲ್ಲಿ ಜಾಗವಿದೆ. ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಇನ್ ಜೆಂಟ್ಲಿ. ಆದ್ದರಿಂದ ನೀನು ನಿನ್ನ ಸೊಂಡಿಲನ್ನು ಮಾತ್ರ ಗುಡಿಸಲ ಒಳಗಡೆಗೆ ಇಡು. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಮತ್ತು ನಿನ್ನ ಸೊಂಡಿಲಿಗೆ ಎರಡಕ್ಕೆ ಮಾತ್ರ ಈ ಗುಡಿಸಲ ಒಳಗಡೆಗೆ ಜಾಗ ಇದೆ, ಇಡೀ ನಿನ್ನ ದೇಹಕ್ಕೆ ಜಾಗ ಇಲ್ಲ ಅನ್ನುವಂಥ ಅರ್ಥ ಇದೆ. ಸೊ ಹಾಗಾಗಿ ದ ಮ್ಯಾನ್ ರಿಕ್ವೆಸ್ಟೆಡ್ ದ ಎಲಿಫೆಂಟ್ ಟು ಕೀಪ್ ಆರ್ ಪುಟ್ ಈಸ್ ಟ್ರಂಕ್ ಇನ್ ವೆರಿ ಜೆಂಟ್ಲಿ. ಭಾಳ ಸ್ಮೂತಾಗಿ ನಿನ್ನ ಒಂದು ಸೊಂಡಿಲನ್ನು ಮಾತ್ರ ಗುಡಿಸಿನ ಒಳಗಡೆಗೆ ಹಿಡು ಅಂತಬಿಟ್ಟು ಹೇಳ್ತದೆ. ನೆಕ್ಸ್ಟು, ದ ಎಲಿಫೆಂಟ್ ಥ್ಯಾಂಕ್ಡ್ ಇಸ್ ಫ್ರೆಂಡ್. ಅದನ್ನು ಕೇಳಿ ಎಲಿಫೆಂಟು ತನ್ನ ಸ್ನೇಹಿತನಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೆ. ಸೇಯಿಂಗ್, ಏನಂತ ಹೇಳಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತು ಅಂದರೆ, ಯು ಹ್ಯಾವ್ ಡನ್ ಮೀ ಅ ಗುಡ್ ಡೀಡ್, ನನಗಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯ ನೀನು. ಆ್ಯಂಡ್ ಮತ್ತು ಒನ್ ಡೇ, ಒಂದು ದಿನ, ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್, ನಾನು ನಿನ್ನ ಋಣವನ್ನು ಒಂದು ದಿನ ತೀರಿಸ್ತೀನಿ ಅಂತೇಳ್ಬಿಟ್ಟು ಎಲಿಫೆಂಟ್ ಸೆಟ್ ಟು ಮ್ಯಾನ್. ನೆಕ್ಸ್ಟ್ ಏನಾಯಿತು, ಬಟ್ ವಾಟ್ ಫಾಲೋಡ್, ಆದರೆ ಮುಂದೇನಾಯಿತು, ಆ್ಯಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಇಸ್ ಟ್ರಂಕ್ ಇನ್ಸೈಡ್ ದ ಹಟ್. ಎಲಿಫೆಂಟ್ ಅಂತಕ್ಕಂಥದ್ದು ತನ್ನ ಸೊಂಡಿಲನ್ನು ಗುಡಿಸಲ ಒಳಗಡೆಗೆ ಹಾಕ್ತಿದ್ದ ಹಾಗೇನೆ ಸ್ಲೋಲಿ ಪುಶ್ ಇಟ್ ಇಸ್ ಹೆಡ್, ನಿಧಾನಕ್ಕೆ ತನ್ನ ತಲೆಯನ್ನು ಕೂಡ ಆ ಗುಡಿಸಲ ಒಳಗಡೆಗೆ ಹಾಕ್ತು. ಆ್ಯಕ್ಚುಲಿ ಮ್ಯಾನ್ ಟೋಲ್ಡ್ ಎಲಿಫೆಂಟ್ ಪುಟ್ ಇಸ್ ಟ್ರಂಕ್ ಓನ್ಲಿ ಬಿಕಾಸ್ ದೆರ್ ವಾಸ್ ರೂಮ್ ಓನ್ಲಿ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಟ್ರಂಕ್. ಎರಡಕ್ಕೆ ಮಾತ್ರ ಅವಕಾಶ ಇತ್ತು. ಆದರೆ ಇದೇನಾಯಿತು, ನಿಧಾನಕ್ಕೆ ತನ್ನ ತಲೆಯನ್ನು ಗುಡಿಸಲು ಒಳಗಡೆಗೆ ಹಾಕುತ್ತೆ. ಆ್ಯಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್. ಆಮೇಲೆ ಸಂಪೂರ್ಣ ದೇಹ ಅನ್ನುವಂಥದ್ದು, ಇಡೀ ಆನೆಯ ದೇಹ ಅನ್ನುವಂಥದ್ದು ಗುಡಿಸಿನ ಒಳಗಡೆಗೆ ಹೋಗುತ್ತೆ ಮತ್ತು ಮನುಷ್ಯನನ್ನು ಎತ್ತಿ ಹೊರಗಡೆಗೆ ಹಾಕ್ತದೆ. ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೈನ್ ಆ್ಯಂಡ್ ದೆನ್ ಲೈ ಡೌನ್ ಕಂಫರ್ಟಬಲ್ ಇನ್ಸೈಡ್ ಇಸ್ ಅ ಫ್ರೆಂಡ್ಸ್ ಹ್ಯಾಟ್. ಒಳಗಡೆಗೆ ಹೋಗಿ ತನ್ನ ಸ್ನೇಹಿತನ ಆ ಗುಡಿಸಲಿನ ಒಳಗಡೆಗೆ ಹೋಗಿ ಬಹಳ ಕಂಫರ್ಟಬಲ್ ಆಗಿ ಒಂದು ಕಡೆ ಕೂತ್ಕೊಂಡು ಹೇಳ್ತದಂತೆ ಆನೆ. ಏನು ಹೇಳುತ್ತೆ, ಮೈ ಡಿಯರ್ ಗುಡ್ ಫ್ರೆಂಡ್, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್. ಓ ನನ್ನ ಫ್ರೆಂಡ್, ಓ ನನ್ನ ಗೆಳೆಯ, ಆ ಎಲಿಫೆಂಟ್ ಹೇಳ್ತಾ ಇದೆ, ಓ ನನ್ನ ಗೆಳೆಯ, ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್, ನಿನ್ನ ಚರ್ಮ ಅಂತಕ್ಕಂಥದ್ದು ನನಗಿಂತನೂ ಕೂಡ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಸೊ ಆ್ಯಂಡ್ ಆ್ಯಸ್ ದೆರ್ ಈಸ್ ನಾಟ್ ಎನಫ್ ರೂಮ್ ಫಾರ್ ಬೋತ್ ಆಫ್ ಅಸ್, ನನ್ನ ಚರ್ಮ ನಿನ್ನ ಚರ್ಮ ಅನ್ನುವಂಥದ್ದು ನನ್ನ ಚರ್ಮಕ್ಕಿಂತನೂ ಕೂಡ ಸ್ವಲ್ಪ ಕಠಿಣವಾಗಿದೆ, ಕಠೋರವಾಗಿದೆ, ಅಂದರೆ ಮೃದುವಾಗಿಲ್ಲ ಅದು. ಹಾಗಾಗಿ ಮತ್ತು ಈ ರೂಮಿನ ಒಳಗಡೆಗೆ ನಮ್ಮಿಬ್ಬರಿಗೂ ಕೂಡ ಜಾಗ ಇಲ್ಲ. ಯು ಕ್ಯಾನ್ ಆಫರ್ ಟು ರಿಮೈನ್ ಇನ್ ದ ರೈನ್, ಹಾಗಾಗಿ ನೀನು ಮಳೆಯಲ್ಲೇ ಇದ್ದುಬಿಡು. ವೈ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟಾರ್ಮ್. ಆಲೆ ಕಲ್ಲುಗಳಿಂದ ನಾನು ನನ್ನ ಚರ್ಮವನ್ನು ರಕ್ಷಣೆ ಮಾಡ್ಕೊಳ್ತೀನಿ, ನೀನು ಮಳೆ ಒಳಗಡೆಗೆ ಇರಬೇಕಾಗುತ್ತೆ. ಯಾಕೆಂದರೆ ನಿನ್ನ ಚರ್ಮ ಭಾಳಷ್ಟು ಗಟ್ಟಿ ಇದೆ, ಆದರೆ ನಿನ್ನ ಚರ್ಮದಷ್ಟು ನನ್ನ ಚರ್ಮ ಗಟ್ಟಿ ಇಲ್ಲ ಅಂತೇಳ್ಬಿಟ್ಟು ಎಲಿಫೆಂಟ್ ಅಂತಕ್ಕಂಥದ್ದು ತನ್ನ ಸ್ನೇಹಿತನಾದಂಥ ಮನುಷ್ಯನಿಗೆ ಹೇಳ್ತದೆ. ನೋಡಿ ಎಂಥ ದ್ರೋಹ ಅಲ್ವೇ ಇದು. ನೋಡಿ, ದ ಮ್ಯಾನ್ ಸೀಯಿಂಗ್ ವಾಟ್ ಈಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್. ಆ ಮನುಷ್ಯ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಎಲಿಫೆಂಟ್ ಮಾಡಿದ್ದನ್ನು ಗಮನಿಸಿ ಸ್ಟಾರ್ಟೆಡ್ ಟು ಗ್ರಂಬಲ್.
ಗ್ರಂಬಲ್ ಅಂದರೆ ರೋದನೆ ಮಾಡೋದು, ರೋದಿಸ್ಲಿಕ್ಕೆ, ಜಗಳ ಮಾಡಲಿಕ್ಕೆ, ಗಲಾಟೆ ಮಾಡಲಿಕ್ಕೆ, ಮನುಷ್ಯ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಸ್ಟಾರ್ಟೆಡ್ ಟು ಗ್ರಂಬಲ್. ಏನು? ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ದ ಮ್ಯಾನ್ ಸ್ಟಾರ್ಟೆಡ್ ಟು ಗ್ರಂಬಲ್ ಅಟ್ ದ ಎಲಿಫೆಂಟ್ ಬೈ ಲಿಸ್ನಿಂಗ್ ಟು ದಟ್ ಹೀಟೆಡ್ ಆರ್ಗ್ಯುಮೆಂಟ್ ಸ್ಟಾರ್ಟೆಡ್ ಬಿಟ್ವೀನ್ ಬೋತ್ ಆಫ್ ದಮ್. ಹೀಗೆ ಜೋರಾಗಿ ಮನುಷ್ಯ ಮಾತಾಡ್ತಾ ಇದ್ದುದರಿಂದ ಸುತ್ತಮುತ್ತ ಇದ್ದಂಥ ಎಲ್ಲ ಪ್ರಾಣಿಗಳು ಏನಾಯಿತು ಅಂತೇಳಿ ಎಲ್ಲ ಪ್ರಾಣಿಗಳು ಕೂಡ ಬಂದು ಸುತ್ತ ನಿಂತ್ಕೊಳ್ತವೆ. ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್, ಏನಾಯಿತು ಅಂತ ಕೇಳಕ್ಕೆ ಬಂದು ನಿಂತ್ಕೊಳ್ತವೆ ಎಲ್ಲ ಪ್ರಾಣಿಗಳು. ಆಲ್ ಸ್ಟುಡ್ ಅರೌಂಡ್, ಎಲ್ಲರೂ ಸುತ್ತ ನಿಂತ್ಕೊಳ್ತಾರೆ. ಲಿಸ್ನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಇಸ್ ಫ್ರೆಂಡ್. ಮನುಷ್ಯ ಮತ್ತು ಮನುಷ್ಯನ ಫ್ರೆಂಡ್ ಆಗಿರ್ತಕ್ಕಂತಹ ಒಂದು ಆನೆ, ಅವರಿಬ್ಬರ ನಡುವೆ ನಡೀತಾ ಇರತಕ್ಕಂತಹ ಈ ಒಂದು ವಾಗ್ಯುದ್ಧವನ್ನು, ಹೀಟೆಡ್ ಆರ್ಗ್ಯುಮೆಂಟ್ ಇತ್ತಲ್ಲ, ಅದನ್ನು ಕೇಳ್ಕೊಳ್ತಾ ನಿಂತ್ಕೊಂಡ್ಬಿಡ್ತಾರೆ. ಯಾರಾದರೂ ಜಗಳ ಮಾಡ್ತಾ ಇದ್ದರೆ ಕೇಳಲಿಕ್ಕೆ ಭಾಳ ಹಿತವಾಗಿರ್ತದೆ ಮನುಷ್ಯರಿಗೂ ಕೂಡ, ಹಾಗೆ ಆ ಪ್ರಾಣಿಗಳಿಗೂ ಕೂಡ ಭಾಳ ಹಿತವಾಗಿ ಕೇಳಿಸ್ತಾ ಇತ್ತು, ಕೇಳ್ಕೊಳ್ತಾ ನಿಂತ್ಕೊಳ್ತಾರೆ. ನೆಕ್ಸ್ಟ್ ನೋಡಿ, ಇನ್ ದಿಸ್ ಟರ್ಮಾಯಿಲ್ ಅಂತಂದರೆ ಈ ಒಂದು ಡಿಸ್ಟರ್ಬೆನ್ಸಲ್ಲಿ, ಇನ್ ದಿಸ್ ಟರ್ಮಾಯಿಲ್ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್. ಈ ಶಬ್ದ ಅಂತಕ್ಕಂಥದ್ದು ಸುತ್ತಮುತ್ತ ಇದ್ದಂಥ ಪ್ರಾಣಿಗಳಿಗೆ ಮಾತ್ರ ಕೇಳಲಿಲ್ಲ. ಯಾರು ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಹೇಳಿದ್ರೆ ಲಯನ್, ಆ ಲಯನ್ಗೂ ಕೂಡ ಕೇಳುತ್ತೆ. ಲಯನ್ ಕೂಡ ಬಂದ್ಬಿಡ್ತದೆ. ಹೆಂಗೆ? ರೋರಿಂಗ್, ಗರ್ಜಿಸುತ್ತಾ ಬರುತ್ತದು. ಆ್ಯಂಡ್ ಸೆಡ್ ಇನ್ ಅ ಲೌಡ್ ವಾಯ್ಸ್, ಎತ್ತರದ ಧ್ವನಿಯಲ್ಲಿ ಅದು ಹೇಳುತ್ತೆ, ಗಟ್ಟಿಯ ಧ್ವನಿಯಲ್ಲಿ ಆ ಲಯನ್ ಹೇಳುತ್ತೆ. ಏನು? ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ನಿಮಗೆ ಗೊತ್ತಿಲ್ವಾ ಈ ಕಾಡಿನ ನಾನು ರಾಜ ಇಲ್ಲಿ ಇದ್ದೀನಿ ಅಂತೇಳಿ. ಹೌ ಡೇರ್ ಎನಿ ಒನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ಎಷ್ಟು ಧೈರ್ಯ ನಿಮಗೆ, ನಮ್ಮ ಸಾಮ್ರಾಜ್ಯದ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ರಲ್ಲಿ ನಿಮಗೆ ಎಷ್ಟು ಧೈರ್ಯ, ಈ ಕಾಡಿನ ರಾಜ ನಾನು ಇದ್ದೀನಿ ಅಂತ ಗೊತ್ತಿಲ್ವಾ ನಿಮಗೆ ಅಂತೇಳ್ಬಿಟ್ಟು ಲಯನ್ ಅಂತಕ್ಕಂಥದ್ದು ರೋರಿಂಗ್ ಮಾಡ್ತಾ ಬರ್ತದೆ. ಆನ್ ಹಿಯರಿಂಗ್ ದಿಸ್ ಎಲಿಫೆಂಟ್, ಇದನ್ನು ಕೇಳಿಕೊಂಡು ಆ ಎಲಿಫೆಂಟ್ ಕೇಳ್ತದಲ್ಲ, ಎಲಿಫೆಂಟ್ ಕೇಳಿಸ್ಕೊಂಡು ಎಲಿಫೆಂಟ್ ಹೇಳ್ತದೆ, ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಆ ಜಂಗಲ್ ಕಿಂಗ್ಡಮಲ್ಲಿ ಕಿಂಗ್ ಯಾರಾಗಿದ್ರು ಅಂದರೆ ಲಯನ್ ಕಿಂಗ್ ಆಗಿದ್ದರೆ, ಉಳಿದ ಪ್ರಾಣಿಗಳಿಗೂ ಕೂಡ ಬೇರೆ ಬೇರೆ ಪೋಸ್ಟ್ಗಳೆಲ್ಲ ಇರ್ತವೆ. ಹಾಗೆ ಆ ಪೋಸ್ಟ್ಗಳಲ್ಲಿ ಎಲಿಫೆಂಟ್ ಕೂಡ ಏನಾಗುತ್ತೆ ಅಂದರೆ ಹೈ ಮಿನಿಸ್ಟರ್ ಆಗಿತ್ತು. ಅದು ಕೂಡ ಏನಪ್ಪ ಅಂದರೆ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಬ್ಬ ಮಂತ್ರಿ ಸ್ಥಾನವನ್ನು ಗಳಿಸಿತ್ತು ಎಲಿಫೆಂಟು. ಅದನ್ನು ಕೇಳಿರ್ತಕ್ಕಂತಹ ಎಲಿಫೆಂಟ್ ಏನು ಹೇಳ್ತದೆ? ರಿಪ್ಲೈಡ್ ಇನ್ ಎ ಸೂಥಿಂಗ್ ವಾಯ್ಸ್. ಆ ಒಂದು ಎಲಿಫೆಂಟ್ ಹೇಳ್ತದೆ ಏನಂತ? ಅಂಡ್ ಸೆಡ್, ಮೈ ಲಾರ್ಡ್, there is no disturbance of peace in your kingdom. I have only been having a little discussion with my friend here as to the possession of this little hut which your lordship sees me occupying. ಆಗ ಆ ಒಂದು ಎಲಿಫೆಂಟ್ ಹೇಳ್ತದೆ, ಮೈ ಲಾರ್ಡ್, ಓ ರಾಜನೇ, ದರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್. ನಿಮ್ಮ ಸಾಮ್ರಾಜ್ಯದಲ್ಲಿ ಶಾಂತಿ ಕದಡುವಂಥ ಯಾವುದೇ ಕೆಲಸ ಇಲ್ಲಿ ನಡೀತಾ ಇಲ್ಲ. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಎ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್. ನಾನು ನನ್ನ ಸ್ನೇಹಿತನ ಜೊತೆಗೆ ಒಂದು ಸಣ್ಣ ಚರ್ಚೆ ಮಾಡ್ತಾ ಇದ್ದೀನಿ. ಯಾವ ಚರ್ಚೆ ಅಂದರೆ, ಹ್ಯಾಸ್ ಟು ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಅಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಅಕ್ಯುಪೈಯಿಂಗ್. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ಗುಡಿಸಲು ಒಳಗಡೆ ಇರೋದನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಥಳ ಅಂತಕ್ಕಂಥದ್ದು ನನ್ನದೇ ಅಥವಾ ಆ ಮನುಷ್ಯಂದ ಅಂತೇಳ್ಬಿಟ್ಟು ಒಂದು ಸಣ್ಣ ಡಿಸ್ಕಷನ್ ನಡೀತಾ ಇದೆ. ಆ ಮನುಷ್ಯ ನಂದು ಅಂತ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಇದು ನಂದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಡಿಸ್ಕಷನ್ ನಡೀತಾ ಇದೆ, ಶಾಂತಿ ಕದಡುವಂಥ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಅಂತೇಳ್ಬಿಟ್ಟು ಹೈ ಮಿನಿಸ್ಟರ್ ಆಗಿರ್ತಕ್ಕಂಥ ಎಲಿಫೆಂಟ್ ಅಂತಕ್ಕಂಥದ್ದು ಲಯನ್ಗೆ ಹೇಳ್ತದೆ. ನೆಕ್ಸ್ಟ್ ಏನು ಹೇಳ್ತದೆ? ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್, ನೆಕ್ಸ್ಟ್ ಪೇಜಲ್ಲಿ ನೋಡಿ, ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್ ರಿಪ್ಲೈಡ್ ಇನ್ ಅ ನೋಬಲ್ ವಾಯ್ಸ್ ಸೇಯಿಂಗ್, ಐ ಕಮ್ಯಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಅದನ್ನು ಕೇಳಿ ಲಯನ್ ಹೇಳ್ತದೆ, ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ದ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಇರಬೇಕು ಅಂತಕ್ಕಂಥದ್ದಾಗಿ ಬಯಸಿದಂತಹ ಆ ಲಯನ್ ಏನು ಹೇಳ್ತದೆ ಅಂತಂದರೆ, ರಿಪ್ಲೈ ಮಾಡ್ತದೆ, ನೋಬಲ್ ವಾಯ್ಸಲ್ಲಿ ರಿಪ್ಲೈ ಮಾಡ್ತದೆ, ಐ ಕಮ್ಯಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಈ ವಿಚಾರಕ್ಕೆ ನಿಮ್ಮಲ್ಲಿ ಜಗಳ ನಡೀತಾ ಇದೆ ಅಂತ ಹೇಳಿದ್ರೆ, ನಾನು ಈ ಕ್ಷಣದಿಂದಲೇ ಒಂದು ಆರ್ಡರ್ ಕೊಡ್ತಾ ಇದ್ದೀನಿ. ಏನು? ಐ ಕಮ್ಯಾಂಡ್ ಮೈ ಮಿನಿಸ್ಟರ್ಸ್, ನನ್ನ ಎಲ್ಲ ಮಂತ್ರಿಗಳಿಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದೀನಿ. ಕಮಿಷನ್ ಆಫ್ ಎನ್ಕ್ವೈರಿ ಈಗಲೇ ಪ್ರಾರಂಭ ಆಗಬೇಕು. ಕಮಿಷನ್ ಆಫ್ ಎನ್ಕ್ವೈರಿ ಅಂತಕ್ಕಂಥದ್ದು ಈಗ ಪ್ರಾರಂಭ ಆಗಬೇಕಾಗಿದೆ. ಅಂದರೆ ಒಂದು ಏನು ಮಾಡ್ತಾ ಇದ್ದಾರೆ? ಒಂದು ನಿಗಮವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಮಿಷನ್ ಆಫ್ ಎನ್ಕ್ವೈರಿ ಅನ್ನು ನಾನು ಮಾಡ್ತೇನೆ, ಒಂದು ತಂಡವನ್ನು ರಚನೆ ಮಾಡ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡ್ತೇನೆ. ದಾಟ್ ಇನ್ವೆಸ್ಟಿಗೇಷನ್ ಟೀಮ್ ಶುಡ್ ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ಕಮ್ ಅಪ್ ವಿತ್ ದ ಜಸ್ಟಿಸ್. ಅವ್ರು ಏನು ಮಾಡ್ತಾರೆ? ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಣೆಗಳನ್ನು ನಡೆಸಿಬಿಟ್ಟು ಸರಿಯಾಗಿರ್ತಕ್ಕಂಥ ನ್ಯಾಯಕ್ಕೆ
ಬರಬೇಕು ಅನ್ನುವಂಥ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ನೆಕ್ಸ್ಟ್ ಏನಾಯಿತು, ಹಿ ದೆನ್ ಟರ್ನ್ ಟು ದ ಮ್ಯಾನ್ ಆ್ಯಂಡ್ ಸೆಡ್, ಆ ಥರ ಹೇಳಿಬಿಟ್ಟು ಮನುಷ್ಯನ ಕಡೆಗೆ ತಿರುಗಿ ಲಯನ್ ಹೇಳ್ತಾ ಇದೆ, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ದ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ಮನುಷ್ಯನಿಗೆ ಹೇಳ್ತಾ ಇದೆ, ಓ ಮನುಷ್ಯ, ನಮ್ಮಂಥ ಪ್ರಾಣಿಗಳ ಜೊತೆಗೆ ನೀನು ನಿನ್ನ ಸ್ನೇಹ ಸಂಪಾದನೆಯನ್ನು ಮಾಡಿ ಭಾಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದೀಯ ನೀನು. ಎಸ್ಪೆಷಲಿ ವಿತ್ ದ ಎಲಿಫೆಂಟ್, ಅದು ಅಂತಿಂಥವ್ರ ಜೊತೆಗೆ ನೀನು ಸ್ನೇಹ ಸಂಪಾದನೆ ಮಾಡಿಲ್ಲ, ಎಲಿಫೆಂಟ್ ಜೊತೆಗೆ ನೀನೇನು ಮಾಡಿದೆ, ಸ್ನೇಹ ಸಂಪಾದನೆ ಮಾಡಿದೆ. ಎಲಿಫೆಂಟ್ ಯಾರು ಗೊತ್ತಾ, ಹೂ ಈಸ್ ಒನ್ ಆಫ್ ಮೈ ಹಾನರಬಲ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್. ಈ ನನ್ನ ಸಾಮ್ರಾಜ್ಯದಲ್ಲಿ ಎಲಿಫೆಂಟ್ಗೆ ತನ್ನದೇ ಆಗಿರತಕ್ಕಂಥ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀನಿ, ಅವನ ಜೊತೆಗೆ ನೀನು ಸ್ನೇಹ ಸಂಪಾದನೆ ಮಾಡಿದೀಯಾ ಅಂತೇಳ್ಬಿಟ್ಟು ಹೇಳ್ತದೆ. ಡು ನಾಟ್ ಗ್ರಂಬಲ್ ಎನಿಮೋರ್, ಆದರೆ ಕೂಗೋದು ಕಿರ್ಚಾಡೋದನ್ನು ನೀನು ಮಾಡ್ಲಿಕ್ಕೆ ಹೋಗಬೇಡ, ಗೊಣಗಬೇಡ. ಡೋಂಟ್ ಗ್ರಂಬಲ್ ಎನಿಮೋರ್, ಇನ್ಮೇಲೆ ನೀನು ಗೊಣಗಬೇಡ. ಯಾಕೆ ಅಂದರೆ ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಯು, ನೀನು ನಿನ್ನ ಗುಡಿಸಲನ್ನು ಕಳ್ಕೊಂಡಿಲ್ಲ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪೋರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ನೀನು ನಿನ್ನ ಗುಡಿಸಲನ್ನು ಕಳ್ಕೊಂಡಿಲ್ಲ, ನೀನು ಯಾವುದೇ ಕಾರಣಕ್ಕೂ ಕೂಡ ಜೋರಾಗಿ ಕಿರ್ಚಾಡೋದು, ಕೂಗಾಡೋದು ಅಥವಾ ಗೊಣಗುತ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ. ಈಗ ನಾನು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಏನು ಮಾಡಿದ್ದೀನಿ, ಕಮ್ಯಾಂಡ್ ಮಾಡಿದ್ದೀನಿ, ಅಪಾಯಿಂಟ್ ಮಾಡಿದ್ದೀನಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ತನಿಖೆಯನ್ನು ಮಾಡ್ತಾರೆ. ನಿನಗೂ ಕೂಡ ನಿನ್ನದೇ ಆಗಿರ್ತಕ್ಕಂಥ ಅಕೌಂಟನ್ನು ಹೇಳಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ನಿನಗೆ ಅವಕಾಶಗಳನ್ನು ಕೊಟ್ಟಿರ್ತೀವಿ. ನಿನ್ನ ವಾದಗಳೇನಾದರೂ ಇದ್ರೂ ಕೂಡ ನೀನು ಮಂಡನೆ ಮಾಡ್ಬೋದಾಗಿದೆ. ಅದಕ್ಕೆ ಒಂದು ಅವಕಾಶವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತದೆ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ನಿನಗೆ ಸಂಬಂಧಪಟ್ಟಂಥ ವಾದವನ್ನು ನೀನು ಮಾಡ್ಬೋದು. ಗುಡಿಸಲು ನಿಂದೆ ಅನ್ನಲಿಕ್ಕೆ ಏನಾದರೂ ನಿನ್ನ ಹತ್ರ ಸಾಕ್ಷಿಗಳಿತ್ತಂದರೆ ನೀನು ಹೇಳು, ಆ ಒಂದು ಇಂಪೀರಿಯಲ್ ಕಮಿಷನ್ ಸಿಟ್ಟಿಂಗ್ ಆದ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ನನಗೆ ಬಹಳಷ್ಟು ಖಾತ್ರಿ ಇದೆ, ಈ ಕಮಿಷನ್ ಕೊಡ್ತಕ್ಕಂಥ ನಿರ್ಧಾರಗಳಿಂದ, ಕಮಿಷನ್ ಕೊಡ್ತಕ್ಕಂಥ ತೀರ್ಪು ಇದೆಯಲ್ಲ, ಆ ತೀರ್ಪು ಅನ್ನತಕ್ಕಂಥದ್ದು ನಿನಗೆ ಸಮಾಧಾನವನ್ನು ಉಂಟು ಮಾಡುತ್ತೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಈ ಒಂದು ಕಾಡಿನ ರಾಜನಾಗಿರ್ತಕ್ಕಂಥ ಲಯನ್ನ ಮಾತನ್ನು ಕೇಳಿ ಮನುಷ್ಯನಿಗೆ, ಲಯನ್ನ ಸುಮಧುರವಾಗಿರುವಂಥ ಮಾತುಗಳನ್ನು ಕೇಳಿ ಮನುಷ್ಯನಿಗೆ ಬಹಳ ಖುಷಿ ಆಗಿಬಿಡ್ತದೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಹಿಸ್ ಅಪರ್ಚುನಿಟಿ. ಅದನ್ನು ಕೇಳಿ, ಆ ಲಯನ್ನ ಮಾತುಗಳನ್ನು ಕೇಳಿ, ಮಧುರವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಿ ಮನುಷ್ಯನಿಗೆ ಬಹಳ ಖುಷಿಯಾಗುತ್ತೆ. ಮತ್ತು ತನ್ನ ಒಂದು ಅವಕಾಶ ತನಗೂ ಸಿಗೋ ತನಕನೂ ಕೂಡ ವೇಟ್ ಮಾಡ್ತಾನೆ ಮನುಷ್ಯ. ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸ್ವಾಭಾವಿಕವಾಗಿ ನನ್ನ ಗುಡ್ಸ್ ನನಗೆ ಸಿಗುತ್ತೆ ಇಂಪೀರಿಯಲ್ ಕಮಿಷನ್. ಯಾಕಂದರೆ ಲಯನ್ ಹ್ಯಾಸ್ ಟೋಲ್ಡ್ ಮಿ ವೆರಿ ಕ್ಲಿಯರ್ಲಿ ದಟ್ ಐ ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಟೈಮ್. ಇನ್ ದ್ಯಾಟ್ ಟೈಮ್ ಐ ಕ್ಯಾನ್ ಗಿವ್ ಮೈ ಓನ್ ಅಕೌಂಟ್. ಅಲ್ಲಿ ವಾದವನ್ನು ಮಾಡ್ಬೋದು, ನನ್ನ ಗುಡ್ಸ್ ನನಗೆ ಸಿಗುತ್ತೆ ಅಂತ ಲಯನ್ ಹೇಳಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಮನುಷ್ಯನಿಗೆ ಭಾಳಷ್ಟು ಖುಷಿ ಆಗ್ತದೆ. ನೆಕ್ಸ್ಟ್ ಏನಾಯಿತು, ದ ಎಲಿಫೆಂಟ್ ಒಬಾಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್ ಗಾಟ್ ಬಿಸಿ ವಿತ್ ಅದರ್ ಮಿನಿಸ್ಟರ್ ಟು ಅಪಾಯಿಂಟ್ ಕಮಿಷನ್ ಆಫ್ ಎನ್ಕ್ವೈರಿ. ಆ ರಾಜಾಜ್ಞೆ ಅನ್ನೋದಿತ್ತಲ್ಲ, ಲಯನ್ ಕೊಟ್ಟಂತಹ ರಾಜಾಜ್ಞೆಯನ್ನು ಮೀರಬಾರ್ದು. ಹಾಗಾಗಿ ಆ ರಾಜಾಜ್ಞೆಯಂತೆ ಎಲಿಫೆಂಟ್ ಅಂತಕ್ಕಂಥದ್ದು ಈಗ ಬ್ಯುಸಿ ಆಗಿಬಿಡುತ್ತೆ. ಯಾಕಂದರೆ ಕಮಿಷನ್ ಆಫ್ ಎನ್ಕ್ವೈರಿಗೆ ಯಾರ್ಯಾರು ಬರಬೇಕು ಮತ್ತು ಕಮಿಷನ್ ಆಫ್ ತಂಡದಲ್ಲಿ ಯಾರ್ಯಾರು ಇರಬೇಕು, ಈ ಒಂದು ವಿಚಾರವನ್ನು ಡೀಪ್ ಇನ್ವೆಸ್ಟಿಗೇಷನಿಗೆ ತೊಗೊಂಡೋಗ್ಲಿಕ್ಕೆ ಯಾರ್ಯಾರು ಇರಬೇಕು, ಯಾರನ್ನು ಸೇರಿಸಬೇಕು, ಆ ಕೆಲಸ ಯಾರಿಗಪ್ಪ ಅಂದರೆ ಎಲಿಫೆಂಟಿಗೆ ಸಿಕ್ಕಿತ್ತು. ನೋಡಿ, ಆ ಎಲಿಫೆಂಟಿಗೆ ಬೇಲಿನ ಎದ್ದು ಹೊಲ ಮೇದಂಗೆ ಆಗೋ ರೀತಿಯಲ್ಲಿ ಎಲಿಫೆಂಟ್ಗೆ ಏನು ಮಾಡಿದರೆ ಈ ಜವಾಬ್ದಾರಿಯನ್ನು ಲಯನ್ ಕೊಟ್ಬಿಟ್ಟಿದೆ. ನೆಕ್ಸ್ಟ್ ಏನಾಯ್ತು ನೋಡೋಣ. ಸೊ ಗಾಟ್ ಬಿಸಿ ವಿತ್ ಅದರ್ ಮಿನಿಸ್ಟರ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ಅ ಕಮಿಷನ್. ಆ ಒಂದು ಕಮಿಷನ್ ಆಫ್ ಆ ನಿಯೋಗ ಇತ್ತಲ್ಲ, ಆ ನಿಯೋಗದಲ್ಲಿ ಯಾರ್ಯಾರಿದ್ರು ಅಂತ ಹೇಳಿದ್ರೆ 5 ಜನ ತಜ್ಞರು ಅಂತಕ್ಕಂಥವ್ರು ಇದ್ರು. ಯಾರಪ್ಪ ಅಂದರೆ ಮಿಸ್ಟರ್ ರೈನೋಸಾರ್ಸ್ ಇತ್ತು, ಮಿಸ್ಟರ್ ಬೊಫೆಲೋ, ಮಿಸ್ಟರ್ ಅಲಿಗೇಟರ್ ಆ್ಯಂಡ್ ಹಾನರಬಲ್ ಮಿಸ್ಟರ್ ಫಾಕ್ಸ್ ಮತ್ತು ಲೆಪರ್ಡ್. ಇಷ್ಟು ಜನ ಅದರಲ್ಲಿ ಇದ್ದರು. ಯಾರ್ಯಾರಿದ್ದರು ಅಂದರೆ ಒಂದು ರೈನೋಸಾರ್ ಇತ್ತು, ಬೊಫೆಲೋ, ಅಲಿಗೇಟರ್ ಆ್ಯಂಡ್ ಫಾಕ್ಸ್. ಮಿಸ್ಟರ್ ಫಾಕ್ಸ್ ಟು ಆ್ಯಕ್ಟ್ ಆಸ್ ಅ ಚೇರ್ಮನ್. ಯಾರು ಚೇರ್ಮನ್ ಆಗಿದ್ರಪ್ಪ ಅಂದರೆ ಫಾಕ್ಸ್ ಚೇರ್ಮನ್ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮಿಸ್ಟರ್ ಲೆಪರ್ಡ್. ಸೊ ಲೆಪರ್ಡ್ ಹ್ಯಾಸ್ ಟು ಆ್ಯಕ್ಟ್ ಆಸ್ ಅ ಸೆಕ್ರೆಟರಿ ಆಫ್ ದ ಕಮಿಷನ್. ಸೆಕ್ರೆಟರಿ ಯಾರಾಗಿದ್ದರು ಅಂತ ಹೇಳಿದ್ರೆ ಇಲ್ಲಿ ಫಾಕ್ಸ್ ಆಗಿದ್ದರು, ಲೆಪರ್ಡ್ ಸೆಕ್ರೆಟರಿ ಆಗಿದ್ದರು. ಹಾಗೆ ಚೇರ್ಮನ್ ಯಾರಾಗಿದ್ದರು ಅಂದರೆ ಫಾಕ್ಸ್ ಇಸ್ ದ ಚೇರ್ಮನ್ ಆಫ್ ದಟ್ ಕಮಿಷನ್. ಸೆಕ್ರೆಟರಿ ಯಾರಾಗಿದ್ದರು, ಲೆಪರ್ಡ್ ಆಗಿದ್ದರು. ಇತರೆ ಯಾರಿದ್ದರು ಅಂತ ಹೇಳಿದ್ರೆ ರೈನೋಸರ್, ಬಫೆಲೋ ಆ್ಯಂಡ್ ಎಲಿಗೇಟರ್.
ನೆನ್ಪಿಟ್ಕೊಳ್ಳಿದ್ನ. ಇಷ್ಟು ಜನ ಇದ್ದರು. ಆನ್ ಸೀಯಿಂಗ್ ದ ಪರ್ಸನಲ್, ದ ಮ್ಯಾನ್ ಪ್ರೊಟೆಸ್ಟೆಡ್ ಅಂಡ್ ಆಸ್ಕ್ಡ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಎ ಮೆಂಬರ್ ಫ್ರಮ್ ಹಿಸ್ ಸೈಡ್. ಇದನ್ನೆಲ್ಲ ನೋಡಿಬಿಟ್ಟು ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಭಾಳ ಬೇಸರ ಆಗಿಬಿಡ್ತಾನೆ. ಆನ್ ಸೀಯಿಂಗ್ ದ ಪರ್ಸನಲ್, ಅಲ್ಲಿನ ಸಿಬ್ಬಂದಿಗಳನ್ನು ನೋಡಿ ಮನುಷ್ಯ ಏನು ಮಾಡ್ತಾನೆ, ಪ್ರೊಟೆಸ್ಟ್ ಮಾಡ್ತಾನೆ, ಅವನು ಪ್ರತಿಭಟನೆ ಮಾಡ್ತಾನೆ. ಏನು ಪ್ರತಿಭಟನೆ ಮಾಡ್ತಾನೆ? ಯಾಕೆ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಎಲ್ಲರೂ ಕೂಡ ಕೇವಲ ಪ್ರಾಣಿಗಳೇ ಇದ್ದಾರಲ್ವಾ, ಮನುಷ್ಯನ ಕಡೆಯಿಂದ ಯಾರೊಬ್ಬರು ಕೂಡ ಇಲ್ಲ ಅನ್ನುವಂಥದ್ದಾಗಿ ಏನು ಮಾಡ್ತಾನೆ, ಒಂದು ಪ್ರೊಟೆಸ್ಟನ್ನು ಮಾಡ್ತಾನೆ. ಬಟ್ ಹಿ ವಾಸ್ ಟೋಲ್ಡ್ ದಟ್ ಇಟ್ ವಾಸ್ ಇಂಪಾಸಿಬಲ್. ಆದರೆ ಅವನಿಗೆ ಹೇಳಲಾಗುತ್ತೆ ಸಾಧ್ಯವಿಲ್ಲ, ಮನುಷ್ಯರ ಕಡೆಯಿಂದ ಯಾರನ್ನೂ ಕೂಡ ನಾವು ಈ ಕಮಿಷನ್ ಆಫ್ ಎನ್ಕ್ವೈರಿ ಒಳಗಡೆಗೆ ಕೂರಿಸಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಪ್ರಾಣಿಗಳು ಮಾತ್ರ ಇರೋದು ಅಂತಕ್ಕಂಥದ್ದಾಗಿ ಹೇಳಲಾಗ್ತದೆ ಅವನಿಗೆ. ಸಿನ್ಸ್ ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ಜಂಗಲ್. ಅವ್ರು ಹೇಳ್ತಾರೆ, ನೋಡಪ್ಪ, ಮನುಷ್ಯರಲ್ಲಿ ಈ ಕಾಡಿನ ಜಟಿಲತೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಮನುಷ್ಯರಿಗಿಲ್ಲ, ಹಾಗಾಗಿ ಮನುಷ್ಯರನ್ನ ಇಲ್ಲಿ ನಾವು ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಪ್ರಾಣಿಗಳು ಅವನಿಗೆ ಹೇಳ್ತವೆ. ಫರ್ದರ್, ಅದಾದ ನಂತರವಾಗಿ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್, ಮತ್ತು ಭಯಪಡೋಂಥದ್ದು ಕೂಡ ಏನೂ ಇಲ್ಲಪ್ಪ. ಮನುಷ್ಯನಿಗೆ ಹೇಳ್ತಾ ಇದ್ದಾವೆ, ಭಯಪಡೋಂಥದ್ದು ಏನಿಲ್ಲ. ನಿಮ್ಮ ಕಡೆ ಈ ಕಾಡಿನ ಜಟಿಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ಕಾಡಿನ ಕಾನೂನನ್ನು ಅರ್ಥ ಮಾಡಿಕೊಂಡವರು ಮನುಷ್ಯರಲ್ಲಿ ಯಾರೂ ಕೂಡ ಇಲ್ಲ. ಇಲ್ಲಿ ಹುಟ್ಟಿ ಬೆಳೆದು ಇದನ್ನು ಅನುಭವಿಸ್ತಿರ್ತಕ್ಕಂಥದ್ದು ಪ್ರಾಣಿಗಳಾಗಿರೋದ್ರಿಂದ ಪ್ರಾಣಿಗಳಿಗೆ ಮಾತ್ರ ಈ ಒಂದು ಕಾಡಿನ ಜಟಿಲ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತದೆ. ಅರಿವನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ತೀರ್ಪುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಮ್ಯಾನ್ ಈಸ್ ನಾಟ್ ವೆಲ್ ಎಜುಕೇಟೆಡ್ ಇನ್ ದಿಸ್ ಮ್ಯಾಟರ್, ಸೊ ದಟ್ ಈಸ್ ದ ರೀಸನ್ ವೈ ನೋ ಒನ್ ಫ್ರಮ್ ಯುವರ್ ಕ್ಯಾಟಗರಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ಲೂಡೆಡ್ ಇಯರ್ ಇನ್ ದಿಸ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತಕ್ಕಂಥದ್ದಾಗಿ ಹೇಳ್ತಾರೆ. ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ವರ್ ಆಲ್ ದ ಮೆನ್ ಆಫ್ ರೆಪ್ಯೂಟ್ ಫಾರ್ ದೇರ್ ಇಂಪಾರ್ಶಿಯಾಲಿಟಿ ಇನ್ ಗಿವಿಂಗ್ ಜಸ್ಟಿಸ್. ನ್ಯಾಯ ಕೊಡುವುದರಲ್ಲಿ ತಾರತಮ್ಯವನ್ನು ಮಾಡದೇ ಇರತಕ್ಕಂಥವ್ರಿಗೆ ಕಾಡಿನಲ್ಲಿ ಯಾರ್ಯಾರಿದ್ದಾರೋ ಅವರುಗಳನ್ನು ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಏನು ಮಾಡಲಾಗಿದೆ, ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ, ಸದಸ್ಯರನ್ನಾಗಿ ಮಾಡಲಾಗಿದೆ. ಆ್ಯಂಡ್ ಆ್ಯಸ್ ದೇ ವರ್ ಜೆಂಟ್ಲ್ಮೆನ್ ಚೂಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ದ ರೇಸ್ ಲೆಸ್ ಅಡಿಕ್ವೇಟ್ಲಿ ಎಂಡೋಡ್ ವಿತ್ ದ ಟೀತ್ ಆ್ಯಂಡ್ ಕ್ಲಾಸ್. ಮತ್ತು ಹೇಳ್ತಾ ಇದ್ದಾರೆ ನೋಡಿ, ಮತ್ತು ಈ ಒಂದು ರೈನೋ ಆಗಿರ್ಬೋದು, ಅಲಿಗೇಟರ್ ಆಗಿರ್ಬೋದು, ಲಯನ್ ಲೆಪರ್ಡ್ ಆಗಿರ್ಬೋದು, ಫಾಕ್ಸ್, ಇವ್ರನ್ನೆಲ್ಲ ಯಾರು ಅಪಾಯಿಂಟ್ ಮಾಡಿದ್ದಾರೆ ಅಂದರೆ ಭಗವಂತನೇ ಅಪಾಯಿಂಟ್ ಮಾಡಿರೋದು ಅಂತ ಹೇಳ್ತಾರೆ. ಭಗವಂತನೇ ಅಪಾಯಿಂಟ್ ಮಾಡಿದ್ದಾರೆ. ಹೇಗೆ ಭಗವಂತನೇ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಕೇವಲ ಅವರ ಹಲ್ಲು ಮತ್ತು ಉಗುರುಗಳನ್ನು ನೋಡಿ, ಅವರ ಹಲ್ಲು ಮತ್ತು ಉಗುರುಗಳೇ ಹೇಳ್ತಾ ಇದ್ದಾವೆ ಅವರನ್ನು ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಭಗವಂತನೇ ಆಗಿದೆ. ಯಾಕೆ ಹಲ್ಲುಗಳ ಉದಾಹರಣೆ ಕೊಟ್ಟಿದ್ದಾರೆ? ಹಲ್ಲು ಮತ್ತು ಉಗುರುಗಳನ್ನು ನೋಡಿದರೆ ಸಾಕು ಅವ್ರನ್ನ ಭಗವಂತನ ಅಪಾಯಿಂಟ್ ಮಾಡಿದಂತೆ ಹೆಂಗೆ ಹೇಳ್ತೀವಿ ಅಂತ ಹೇಳಿದರೆ, ಈ ಮೈಟ್ ರೆಸ್ಟ್ ಅಶ್ಯೂರ್ಡ್ ದಟ್ ದೇ ವುಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ವಿತ್ ದ ಗ್ರೇಟೆಸ್ಟ್ ಕೇರ್ ಆ್ಯಂಡ್ ರಿಪೋರ್ಟ್ ಇಂಪಾರ್ಷಿಯಲಿ. ಯಾರಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳಿಗೆ ಶಿಕ್ಷೆ ಕೊಡಲಿಕ್ಕೋಸ್ಕರ ಅವರಿಗೆ ಹಲ್ಲುಗಳು ಆ ಥರ ಇದ್ದಾವೆ, ಉಗುರುಗಳು ಆ ರೀತಿಯಾಗಿದ್ದಾವೆ. ಇದೇ ಸಾಕ್ಷಿ ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ದೇವರು ಅಂತಕ್ಕಂಥದ್ದಾಗಿ. ಆಮೇಲೆ ಭಾಳಷ್ಟು ಗ್ರೇಟ್ ಕೇರ್ನಿಂದ ಏನಾಗ್ತದೆ ಅಂತಂದರೆ ಇನ್ವೆಸ್ಟಿಗೇಷನ್ ನಡೀತದೆ, ನೀನು ಭಯಪಡಂತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಪ್ರಾಣಿಗಳು ಆ ಮನುಷ್ಯನಿಗೆ ಹೇಳ್ತಾರೆ. ನೆಕ್ಸ್ಟ್ ಏನಾಯಿತು, ಈಗ ಕಮಿಷನ್ ಆಫ್ ಎನ್ಕ್ವೈರಿ ಸ್ಯಾಟ್ ಆಗಬೇಕಲ್ಲ. ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ದ ಹಾನರಬಲ್ ಮಿನಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ಈಗ ಕಮಿಷನ್ ಬಂದು ಕೂತ್ಕೊಂಡಿದೆ. ಈಗ ವಾದ ವಿವಾದಗಳನ್ನು ಆಲಿಸುವಂಥ ಸಮಯ ಬಂದಿದೆ. ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. ದ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಮತ್ತು ಕಟ್ಕಟ್ಟೆ ಮೇಲೆ ಯಾರನ್ನ ಕರಿಬೇಕು? ಆನೆ. ಫಸ್ಟು ದ ಎಲಿಫೆಂಟ್ ವಾಸ್ ಕಾಲ್ಡ್. ಆನೆಯನ್ನು ಫಸ್ಟ್ ಕರೆಯಲಾಗ್ತದೆ. ಈ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್ ಬ್ರಷಿಂಗ್ ಇಸ್ ಟಸ್ಕ್ಸ್ ವಿತ್ ದ ಸ್ಯಾಪ್ಲಿಂಗ್ ವಿಚ್ ಮಿಸ್ಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್. ಆ ಆನೆ ಅನ್ನುವಂಥದ್ದು ಏನಪ್ಪ ಅಂದರೆ ವಿತ್ ಸುಪೀರಿಯರ್ ಏರ್, ಅಕ್ಕಪಕ್ಕದಲ್ಲಿ ಗಾಳಿ ಬೀಸ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಅದು ತನ್ನ ಹಲ್ಲುಗಳನ್ನು, ಟಸ್ಕ್ ಅಂದರೆ ತನ್ನ ಕೋರೆ ಹಲ್ಲುಗಳನ್ನು ಉಜ್ಕೊಳ್ದು ಬರ್ತಾ ಇದೆ. ಯಾವುದರಿಂದ ಅಂದರೆ ಸ್ಯಾಪ್ಲಿಂಗ್ ಅಂದರೆ ಒಂದು ಸಸ್ಯ, ಒಂದು ಗಿಡದಿಂದ ಉಚ್ಕೊಂಡು ಬರ್ತಾ ಇದೆ. ಆ ಗಿಡವನ್ನು ಯಾರು ಕೊಟ್ಟಿದ್ರಪ್ಪ ಅಂದರೆ ಆನೆಯ ಹೆಂಡತಿ ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್ ದಟ್ ಸ್ಯಾಪ್ಲಿಂಗ್. ಆ ಥರ ಹಲ್ಲು ಉಚ್ಕೊಂತ ಅದು ಸುಪೀರಿಯರ್ ಏರಿಂದ ಅಕ್ಕಪಕ್ಕದಲ್ಲಿ ಗಾಳಿ ಯಾಕಂದರೆ ಮಂತ್ರಿ ಅಲ್ವೇ, ಗಾಳಿ ಬೀಸ್ತಾದ್ರೆ ಆ ಥರ ಬಂತು. ಆ್ಯಂಡ್ ಇನ್ ಅನ್ ಅಥಾರಿಟಿ ವಾಯ್ಸ್ ಸೆಡ್, ಅದು ಬಂದು ಹೇಳ್ತಾ ಇದೆ, ಆನೆ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ಜೆಂಟ್ಲ್ಮೆನ್ ಆಫ್ ದ ಜಂಗಲ್, ಓ ಕಾಡಿನ ಮಹಾಶಯರೇ, ದೆರ್ ಈಸ್ ನೋ ನೀಡ್ ಫಾರ್ ಮಿ ಟು ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಇನ್ ರಿಲೇಟಿಂಗ್ ಎ ಸ್ಟೋರಿ ವಿಚ್ ಐ ಆಮ್ ಶೂರ್ ಯು ಆಲ್ ನೋ. ನಿಮಗೆ ಗೊತ್ತಿರುವಂಥ ಕಥೆಯನ್ನೇ ಮತ್ತೆ ನಾನು ಹೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್. ನನ್ನ ಸ್ನೇಹಿತನ ಆಸ್ತಿ ಪಾಸ್ತಿಗಳನ್ನು ಉಳಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಲೇ ನಾನು ಯಾವಾಗಲೂ ಭಾವಿಸ್ತೀನಿ, ಆನೆ ಹೇಳ್ತಾ ಇರೋಂಥದ್ದು. And this appears to have caused the misunderstanding between myself and my friend.
ಮೈ ಫ್ರೆಂಡ್ ಇಯರ್. ಮತ್ತು ಇವತ್ತು ಈ ಒಂದು ವಿವಾದ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು ನನ್ನ ಮತ್ತು ನನ್ನ ಸ್ನೇಹಿತನ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣದಿಂದಾಗಿ ಇವತ್ತಿನ ಈ ಒಂದು ವಿವಾದ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಈ ಇನ್ವೈಟೆಡ್ ಮೀ, ಆ್ಯಕ್ಚುಲಿ ಅವತ್ತು ಏನಾಯಿತು ಅಂದರೆ ಆನೆ ಹೇಳ್ತಾ ಇದ್ದೆ ನೋಡಿ, ಈ ಇನ್ವೈಟೆಡ್ ಮೀ ಟು ಸೇವ್ ಈಸ್ ಅಟ್ ಫ್ರಮ್ ಬೀಯಿಂಗ್ ಬ್ಲೌನ್ ಅವೇ ಬೈ ದ ಹರಿಕೇನ್. ಆ್ಯಕ್ಚುಲಿ ನನ್ನ ಸ್ನೇಹಿತ ಅಂತಕ್ಕಂಥವನು ನನ್ನನ್ನು ಕರೆದಿದ್ದ, ಇನ್ವೈಟ್ ಮಾಡಿದ್ದ. ಯಾಕೆ ಅಂತ ಹೇಳಿದ್ರೆ ಬೀಯಿಂಗ್ ಬ್ಲೌನ್ ಅವೇ ಬೈ ಅರಿಕೇನ್ ಅಂತಕ್ಕಂಥ ಒಂದು ಗಾಳಿ, ಚಂಡಮಾರುತ ಅಂತ ಹೇಳ್ತಿರಲ್ಲ, ಆ ಥರ ಒಂದು ಜೋರಾಗಿ ಬೀಸ್ತಕ್ಕಂಥ ಗಾಳಿ, ಆ ಗಾಳಿಯಿಂದ ನನ್ನ ಸ್ನೇಹಿತನ ಗುಡಿಸಲು ಹಾರ್ಕೊಂಡು ಹೋಗ್ತಾ ಇತ್ತು. ಹಾರ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ನಾನು ಹೋಗಲಿಲ್ಲ ಅಂತಿದ್ರೆ. ಹಾಗಾಗಿ ಆ ಮನುಷ್ಯನ ನನಗೆ ಕರೆದ, ನೋಡಪ್ಪ ಬಾರಪ್ಪ, ಜೋರಾಗಿ ಹರಿಕೇನ್ ಬರ್ತಾ ಇದೆ, ಚಂಡಮಾರುತ ಇದೆ, ಈ ಚಂಡಮಾರುತ ಜೋರಾಗಿ ಬೀಸ್ತು ಅಂತ ಹೇಳಿದ್ರೆ ನನ್ನ ಗುಡಿಸಲು ಹಾರ್ಕೊಂಡು ಹೋಗ್ಬಿಡ್ತದೆ, ದಯವಿಟ್ಟು ನನ್ನ ಗುಡಿಸಲು ಒಳಗಡೆ ಕುತ್ಕೋ, ನಿನ್ನ ದೇಹದ ಭಾರದಿಂದ ಏನಾಗುತ್ತೆ ನನ್ನ ಗುಡಿಸಲು ಹಾರ್ಕೊಂಡು ಹೋಗಲ್ಲ ಅಂತ. ಈ ಓನ್ಲಿ ಇನ್ವೈಟೆಡ್ ಮೀ, ಅದಕ್ಕೋಸ್ಕರ ನಾನು ಹೋಗಿದ್ದು ಅಂತ ಆನೆ ಹೇಳ್ತಾ ಇದೆ. ಮತ್ತೇನು ಹೇಳ್ತಾ ಇದೆ, As the hurricane had gained access owing to the unoccupied space in the hut, I considered it necessary in my friend's own interest to turn the undeveloped space to a more economic use by sitting in it myself. ಆಗ ನನ್ನ ಸ್ನೇಹಿತ ಹೇಳ್ತಕ್ಕಂಥದ್ದು ಸರಿ ಇದೆ, ಹೌದು, ಇದನ್ನು ನಾನು ಎಕನಾಮಿಕ್ ಯೂಸ್, ಒಂದು ಆರ್ಥಿಕವಾಗಿ ಯೂಸ್ ಮಾಡಬೇಕು. ಅಂದರೆ ಅನ್ಡೆವಲಪ್ಡ್ ಸ್ಪೇಸ್ ಅಂತ ಏನಿತ್ತಲ್ಲ, ಅನ್ಅಕ್ಯುಪೈಡ್ ಸ್ಪೇಸ್ ಅಂತ ಏನಿತ್ತಲ್ಲ, ಆ ಸ್ಪೇಸ್ ಒಳಗಡೆಗೆ ನಾನು ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಅಕ್ಯುಪೈ ಆಗುತ್ತೆ, ಎಕನಾಮಿಕ್ ಯೂಸ್ ಆದಂಗೆ ಆಗುತ್ತೆ, ಅದು ಸ್ಪೇಸ್ ಈಸ್ ಎಕನಾಮಿಕಲಿ ಯೂಸ್ಡ್ ಅಂತೇಳಿ. ದೆನ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಹರಿಕೇನ್ ಟು ಟೇಕ್ ದ ಹಟ್. ಸೊ ದಿಸ್ ಈಸ್ ಹೌ ಐ ಆಮ್ ಗೋಯಿಂಗ್ ಟು ವಾಟ್ ಇಸ್ ದಟ್ ಗಿವ್ ಸೆಕ್ಯೂರಿಟಿ ಫಾರ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ ಅಂತೇಳಿ ನನಗೆ ಅನಿಸ್ತು. ಅದಕ್ಕೋಸ್ಕರ ನಾನು ಒಳಗೋ ಕೂತ್ಕೊಂಡೆ. ನಾನು ಆ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್. ಇಂತಹ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಯಾರಿಗಾದರೂ ಬಂದಿದ್ರು ಕೂಡ ನೀವು ಸಹಾಯವನ್ನು ಮಾಡ್ತಾ ಇದ್ದೀರಾ, ಹೇಳ್ರಿ, ಮಾಡ್ತಿದ್ರೋ ಇಲ್ಲ ಹೇಳ್ರಿ, ನೀವೆಲ್ಲರೂ ಕೂಡ ಮಾಡ್ತಿದ್ರಿ. ಅದಕ್ಕೋಸ್ಕರ ನನ್ನ ಸ್ನೇಹಿತನ ಮನೆಯ ರಕ್ಷಣೆ ಆಗ್ಬೇಕಂತ ನಾನು ಒಳಗಡೆಗೆ ಹೋದೆ. ಸ್ನೇಹಿತರೆ, ಇದು ಸುಳ್ಳು. ಬಟ್ ಆನೆ ಅಂತಕ್ಕಂಥದ್ದು ಈ ಒಂದು ಅಕೌಂಟನ್ನು ಕೊಡ್ತದೆ, ಇಷ್ಟು ನೋಡ್ರಪ್ಪ ಅಂತ ಹೇಳ್ತದೆ. ನೆಕ್ಸ್ಟು, ಆಫ್ಟರ್ ಹಿಯರಿಂಗ್ ದ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ಸ್ ಕನ್ಕ್ಲೂಸಿವ್ ಎವಿಡೆನ್ಸ್, ದ ಕಮಿಷನ್ ಕಾಲ್ಡ್ ಮಿಸ್ಟರ್ ಹೇನಾ ಅಂಡ್ ಅದರ್ ಎಲ್ಡರ್ಸ್ ಆಫ್ ದ ಜಂಗಲ್ ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೆಡ್. ಸೊ ಈ ಒಂದು ವಾದವನ್ನು ಕೇಳಿರ್ತಕ್ಕಂಥ ಕಮಿಷನ್ ಆಫ್ ಎನ್ಕ್ವೈರಿ ಅಂತಕ್ಕಂಥದ್ದು ಕೊನೆಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದನ್ನು ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟು ಮಿಸ್ಟರ್ ಹೇನಾ ಅಥವಾ ಇತರೆ ಯಾರು ಹಿರಿಯರು ಅಂತಕ್ಕಂಥವ್ರು ಕಾಡಿನಲ್ಲಿದ್ದರೆ ಎಲ್ಲರನ್ನೂ ಕೂಡ ಕರೆದು ಕೇಳಿ ಹೇಳ್ತಾ ಇದೆ, ನೋಡ್ರಪ್ಪ, ಮತ್ತು ಆನೆ ಈ ಥರ ಹೇಳ್ತಾ ಇದೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಆಲ್ ಸಪೋರ್ಟೆಡ್ ಎಲಿಫೆಂಟ್ಗೆ. ಹೌದು, ಎಲಿಫೆಂಟ್ ಮಾಡಿದ್ದು ಕರೆಕ್ಟ್ ಇದೆ, ಹಾಗಾಗಿ ಗುಡಿಸಲು ಎಲಿಫೆಂಟಿಗೆ ಸೇರಬೇಕು ಅನ್ನುವಂಥ ಅರ್ಥದಲ್ಲಿ ಎಲ್ಲರೂ ಕೂಡ ಎಲಿಫೆಂಟಿಗೆ ಜೈ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಯಿತು ಅಂತ ಹೇಳಿದರೆ ನೋಡಿ, ದೆನ್ ದೇ ಕಾಲ್ಡ್ ದ ಮ್ಯಾನ್. ಮತ್ತು ಮನುಷ್ಯರನ್ನ ಕರೀತಾರೆ, ಮತ್ತು ಅವನಿಗೊಂದು ಅವಕಾಶ ಕೊಡಬೇಕಲ್ಲ. ದೆನ್ ದೇ ಕಾಲ್ಡ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಈಸ್ ಓನ್ ಅಕೌಂಟ್ ಆಫ್ ದ ಡಿಸ್ಪ್ಯೂಟ್. ಅವನು ಬಂದುಬಿಟ್ಟು ಆ ವಿವಾದಕ್ಕೆ ಸಂಬಂಧಪಟ್ಟಂಥ ತನ್ನದೇ ಆಗಿರ್ತಕ್ಕಂಥ ಉತ್ತರಗಳನ್ನು ಹೇಳ್ತಾ ಇದ್ದ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್. ಆದರೆ ಕಮಿಷನ್ ಅವನನ್ನು ಮಾತಾಡಲಿಕ್ಕೆ ಬಿಡಲಿಲ್ಲ, ಅರ್ಧಕ್ಕೆ ನಿಲ್ಲಿಸ್ತಾ ಇದೆ. ಸೇಯಿಂಗ್, ಹೇಳ್ತಾ ಇದೆ ಏನಂತ, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ಅ ರಿಲೆವೆಂಟ್ ಇಶ್ಯೂಸ್. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. ಆಲ್ ವಿ ವಿಶ್ ಯು ಟು ಟೆಲ್ ಅಸ್ ವೆದರ್ ದ undeveloped space in your hut was occupied by anyone else before Mr. Elephant assumed his position. ನೋಡು ಮನುಷ್ಯ, ನೀನೇನು ಹೇಳಕ್ಕೆ ಹೋಗ್ತಾಯಿದ್ದಿ, ಏನು ಕೂಡ ಹೇಳಲಿಕ್ಕೆ ಹೋಗೋಕ್ಕೆ ಹೋಗಬೇಡ. ಯಾಕೆ ಅಂತಂದರೆ ಹಲವಾರು ಮೂಲಗಳಿಂದ ನಮಗೆ ಈ ವಿಚಾರ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಟ್ಟಿದೆ. ಯಾರ್ದು ಸರಿ ಯಾರ್ದು ತಪ್ಪು ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಮತ್ತು ನೀನು ಅದನ್ನೇ ಹೇಳಲಿಕ್ಕೆ ಹೋಗಬೇಡ. ನಮ್ಮ ಒಂದೇ ಒಂದು ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರ ಕೊಡು. ಏನು ಅಂತ ಹೇಳಿದ್ರೆ, ಎಲಿಫೆಂಟ್ ಅಂತಕ್ಕಂಥದ್ದು ಹಾರ್ಕೊಂಡು ಹೋಗುವಂತಹ ನಿನ್ನ ಆ ಗುಡಿಸಲಿನ ಒಳಗಡೆಗೆ ಬರೋದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಅಕ್ಯುಪೈ ಮಾಡಿದ್ರೆ ಹೌದಾ ಅಲ್ಲ ಹೇಳು. ಎಲಿಫೆಂಟ್ ಬಂದು ನಿನ್ನ ಗುಡಿಸಲಿನ ರಕ್ಷಣೆ ಮಾಡ್ತು, ಎಲಿಫೆಂಟ್ ಫಸ್ಟು ನಿನ್ನ ಗುಡಿಸಲ ಒಳಗಡೆಗೆ ಬಂತು, ಅಥವಾ ಎಲಿಫೆಂಟ್ಗಿಂತ ಮುಂಚೆ ಬೇರೆ ಯಾರಾದರೂ ಆ ಗುಡಿಸಲ ಒಳಗಡೆಗೆ ಬಂದಿದ್ರು, ಅಷ್ಟೇ ಹೇಳು ನೀನು. ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ, ಬಟ್ ಇಲ್ಲ, ಆನೆನೇ ಬಂದಿದ್ದು, ಆನೆಗಿಂತ ಬಿಟ್ಟರೆ ಬೇರೆ ಯಾರು ಕೂಡ ಬಂದಿಲ್ಲ. ಆದರೆ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಕಟ್ ಹಿಮ್ ಶಾರ್ಟ್. ಆ ಥರ ಹೇಳ್ತಿದ್ದಂಕ್ಲೆ ಅವನಿಗೆ ತಡೆ ಹಿಡಿತದ್ರೆ, ಬೇಡ, ಏನು ಮಾತಾಡ್ಲಿಕ್ಕೆ ಹೋಗಬೇಡ. ಬಟ್ ಅಟ್ ದಿಸ್ ಪಾಯಿಂಟ್ ದ ಕಮಿಷನ್ ಡಿಕ್ಲೇರ್ಡ್ ದಟ್ ದೇ ಹ್ಯಾಡ್ ಅರ್ಡ್ ಸಫಿಷಿಯಂಟ್ ಎವಿಡೆನ್ಸ್ ಫ್ರಮ್ ಬೋತ್ ದ ಸೈಡ್ಸ್ ಆ್ಯಂಡ್ ರಿಟೈರ್ಡ್ ಟು ಕನ್ಸಿಡರ್ ದೇರ್ ಡಿಸಿಷನ್. ಆಯಿತು, ಎಲ್ಲ ವಾದ ವಿವಾದಗಳನ್ನು ಪರಿಗಣಿಸಿ ಈಗ ಒಂದು ನಾವು ಡಿಸಿಷನ್ಗೆ ಬಂದಿದ್ದೀವಿ. ನಾವು ದ ವೆರಿಡಿಕ್ಷನ್ ಈಸ್ ಗೋಯಿಂಗ್ ಟು ಪುಟ್ ಫೋರ್ತ್. ಈಗ ಒಂದು ವೆರಿಡಿಕ್ಷನನ್ನು ಅಂದರೆ ಒಂದು ತೀರ್ಪನಿಗೆ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಇನ್ನೇನು ಹೇಳಕ್ಕೆ ಹೋಗ್ಬೇಡಿ, ಈಗ ನಾವು ಒಂದು ತೀರ್ಪಿಗೆ ಬಂದುಬಿಟ್ಟಿದ್ದೀವಿ ಅಂತೇಳಿ ಕಮಿಷನ್ ಆಫ್ ಎನ್ಕ್ವೈರಿ ಹೇಳ್ತದೆ. ಹಾಗಾದರೆ ತೀರ್ಪು ಏನಾಯಿತು? ಆಫ್ಟರ್ ಎಂಜಾಯಿಂಗ್ ಎ ಡೆಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ
ಆನರಬಲ್ ಮಿಸ್ಟರ್ ಎಲಿಫೆಂಟ್ ದೇ ರೀಚ್ಡ್ ವೆರಿಡಿಕ್ಟ್. ಆದರೆ ವೆರಿಡಿಕ್ಷನ್ ಕೊಡೋದಕ್ಕಿಂತ ಮುಂಚೆ, ತೀರ್ಪು ಕೊಡೋದಕ್ಕಿಂತ ಮುಂಚಿತವಾಗಿ ಮಿಸ್ಟರ್ ಎಲಿಫೆಂಟ್ ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಔತಣಕೂಟ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲಿಫೆಂಟ್ ಆರ್ಗನೈಸ್ ಮಾಡಿತ್ತು. ಅದನ್ನೆಲ್ಲ ಊಟ ಮಾಡಿ ಆಮೇಲೆ ನಾವೇನು ಮಾಡೋಣ, ವೆರಿಡಿಕ್ಷನಿಗೆ ಬರೋಣ ಅಂತೇಳ್ಬಿಟ್ಟು ಊಟ ಮಾಡಿ ಈಗ ವೆರಿಡಿಕ್ಷನಿಗೆ ಬಂದಿದ್ದರಿಗೆ ತೀರ್ಪನ್ನು ಕೊಡ್ತಾರೆ. ಏನು ತೀರ್ಪನ್ನು ಕೊಡ್ತಾರೆ ನೋಡಿ. ಮಿಸ್ಟರ್ ಎಲಿಫೆಂಟ್ ದೇ ರೀಚ್ಡ್ ದೇರ್ ವೆರಿಡಿಕ್ಟ್, ತೀರ್ಪಿಗೆ ಬರ್ತಾರೀಗ. ಕಾಲ್ಡ್ ದ ಮ್ಯಾನ್, ಮನುಷ್ಯನನ್ನು ಕರೀತಾರೆ. ಆ್ಯಂಡ್ ಡಿಕ್ಲೇರ್ಡ್ ಆಸ್ ಫಾಲೋಸ್, ಮನುಷ್ಯನನ್ನು ಕರೆದು ಈ ಥರ ಒಂದು ತೀರ್ಪನ್ನು ಕೊಡ್ತಾರೆ. ಯಾವ ರೀತಿಯಾಗಿ, ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೇಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಈ ಒಂದು ವಿವಾದ ಅನ್ನುವಂತಹದ್ದು ಮನುಷ್ಯನಿಗೆ ಹೇಳ್ತದೆ. ಈ ಒಂದು ವಿವಾದ ಅಂತಕ್ಕಂಥದ್ದು ಮನುಷ್ಯ ನಿನ್ನ ಅತ್ಯಂತ ಹಿಂದುಳಿದಿರ್ತಕ್ಕಂತಹ ಒಂದು ಬುದ್ಧಿಯಿಂದ ಇದು ಕಾರಣವಾಗಿದೆ. ಅತ್ಯಂತ ಹಿಂದುಳಿದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್, ನಿನ್ನ ಕಚಡ ಬುದ್ಧಿಯಿಂದ ಏನಾಗಿದೆ ಅಂತಂದರೆ ಈ ಒಂದು ಇಶ್ಯೂ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ವಿ ಕನ್ಸಿಡರ್ಡ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಸ್ ಫುಲ್ಫಿಲ್ಡ್ ಇಸ್ ಅ ಸೇಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ನಿನ್ನ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡುವಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಆನೆ ಮಾಡಿದೆ. ಆ್ಯಸ್ ಇಟ್ ಈಸ್ ಕ್ಲಿಯರ್ಲಿ ಫಾರ್ ಯುವರ್ ಗುಡ್, ಮತ್ತು ಅದು ಮಾಡಿರ್ತಕ್ಕಂಥದ್ದು ನಿನ್ನ ಒಳ್ಳೆಯದಕ್ಕೋಸ್ಕರನೇ ಆ ಆನೆ ಅಂತಕ್ಕಂಥದ್ದು ಮಾಡಿದೆ, ಅದನ್ನು ಆ ಒಂದು ಕೆಲಸವನ್ನು ಮಾಡಿದೆ. ದ್ಯಾಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋಸ್ಟ್ ಎಕನಾಮಿಕ್ ಯೂಸ್. ಯಾಕಂದರೆ ಆ ಒಂದು ಸ್ಪೇಸ್ ಅನವಶ್ಯಕವಾಗಿ ನಿನಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ, ಅದು ಆ ಸ್ಪೇಸ್ ಒಳಗೆ ಗಾಳಿ ಬರ್ತಾ ಇತ್ತು ಅಲ್ವೇ, ಹಾಗಾಗಿ ಆ ಗಾಳಿ ತುಂಬುವಂತಹ ಪ್ಲೇಸನ್ನು ಏನು ಮಾಡಿದೆ ಅಂತಂದರೆ ಈ ಒಂದು ಆನೆ ಅಂತಕ್ಕಂಥದ್ದು ತುಂಬಿದೆ. ಆ್ಯಂಡ್ ಆ್ಯಸ್ ಯು ಯುವರ್ ಸೆಲ್ಫ್ ಹ್ಯಾವ್ ನಾಟ್ ಇಟ್ ರೀಚ್ಡ್ ದ ಸ್ಟೇಜ್ ಆಫ್ ಎಕ್ಸ್ಪಾನ್ಷನ್ ವಿಚ್ ವುಡ್ ಎನೇಬಲ್ ಯು ಟು ಫಿಲ್ ಇಟ್. ಮತ್ತು ನೀನು ನನ್ನ ದೇಹವನ್ನು ಹಿಗ್ಗಿಸ್ಕೊಂಡು ಆ ಒಂದು ಗುಡಿಸಲ ಒಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅನವಶ್ಯಕವಾಗಿರ್ತಕ್ಕಂಥ ಜಾಗ ಗುಡಿಸಿನಲ್ಲಿ ಜಾಸ್ತಿ ಇದೆ, ನಿನಗಿಂತಲೂ ಕೂಡ ನಿನಗೆ ಎಷ್ಟು ಬೇಕೋ ಅದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ವಿ ಕನ್ಸಿಡರ್ಡ್ ಇಟ್ ನೆಸಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್ ಬೋತ್ ದ ಪಾರ್ಟೀಸ್. ಹಾಗಾಗಿ ನಿಮ್ಮಿಬ್ಬರ ನಡುವೆ ಒಂದು ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಇಸ್ ಅಕ್ಯುಪೇಷನ್ ಆಫ್ ಯುವರ್ ಹಟ್. ಹಾಗಾಗಿ ಇವತ್ತಿನಿಂದ ಆ ಒಂದು ಗುಡಿಸಿನಲ್ಲಿ ಎಲಿಫೆಂಟೇ ಇರಬೇಕು, ನೀನು ಇರೋ ಹಾಗಿಲ್ಲ. ಬಟ್ ವಿ ಗಿವ್ ಯು ಪರ್ಮಿಷನ್ ಟು ಲುಕ್ ಫಾರ್ ಎ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್ ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್. ಆದರೆ ನಿನಗೊಂದು ಅವಕಾಶ ಕೊಡ್ತೀವಿ, ಈ ಕಾಡಿನ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಸೈಟನ್ನು ನೋಡಿಕೊಂಡು ನಿನಗೆ ಬೇಕಾದ ರೀತಿಯಲ್ಲಿ ನೀನು ಗುಡಿಸಲನ್ನು ಕಟ್ಕೊಳ್ಬೋದು. ಆದರೆ ಈಗಿರ್ತಕ್ಕಂಥ ಗುಡಿಸಲು ನೀನು ವಾಸವಾಗಿರಲಿಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಎಲಿಫೆಂಟ್ ಮಾತ್ರ ಇರಬೇಕು. ನೀನು ಬೇಕಾದರೆ ಬೇರೆ ಕಡೆಗೆ ನೋಡಿಕೊಂಡು ಒಂದು ಗುಡಿಸಲು ನಿರ್ಮಾಣ ಮಾಡ್ಕೋ ಅಂತ ಹೇಳ್ತದೆ. ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್ ಆ್ಯಂಡ್ ವಿ ವಿಲ್ ಸಿ ದಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಮತ್ತು ನಿಮ್ಮ ರಕ್ಷಣೆ ಆಗ್ತಾ ಇದ್ದಾನೆ ಇಲ್ಲ, ನಿಮ್ಮ ರಕ್ಷಣೆಗೆ ನಾವು ಯಾವಾಗಲೂ ಕೂಡ ಇರ್ತೀವಿ, ನೀನು ಇನ್ನೊಂದು ಗುಡಿಸಲು ಕಟ್ಕೋ ಅಂತೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಏನಾಯಿತು, ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್, ಮನುಷ್ಯನಿಗೆ ಬೇರೆ ದಾರಿ ಇಲ್ಲ. ಆ್ಯಂಡ್ ಫಿಯರಿಂಗ್ ದಟ್ ಈಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ದ ಟೀತ್ ಆ್ಯಂಡ್ ಕ್ಲಾಸ್ ಆಫ್ ದ ಮೆಂಬರ್ಸ್ ಆಫ್ ದ ಕಮಿಷನ್. ತಾನೇನಾದರೂ ಇದಕ್ಕೆ ಒಪ್ಪಿಗೆ ಸೂಚಿಸದೇ ಹೋದರೆ ಆ ಒಂದು ಪ್ರಾಣಿಗಳ ದೇಹದಲ್ಲಿರ್ತಕ್ಕಂತಹ ಅಂದರೆ ಮುಖದಲ್ಲಿರ್ತಕ್ಕಂಥ ಹಲ್ಲುಗಳು ಮತ್ತು ಕೈಲಿರ್ತಕ್ಕಂಥ ಉಗುರುಗಳಿಗೆ ತುತ್ತಾಗ್ಬೋದೋ ಏನೋ, ನನ್ನ ದೇಹವನ್ನು ಅರ್ಧ ಹಾಕ್ಬೋದೋ ಏನೋ. ಯಾಕಂದರೆ ಅರ್ಲಿಯರ್ ಓನ್ಲಿ ದೇ ಟೋಲ್ಡ್ ದಟ್ ಆಲ್ ದೀಸ್ ಮೆಂಬರ್ಸ್ ಹ್ಯಾವ್ ಬೀನ್ ಚೂಸನ್ ಬೈ ದ ಗಾಡ್ ಇಟ್ ಸೆಲ್ಫ್. ದೇವರಿಂದ ಆಗಿರ್ತಕ್ಕಂಥವ್ರು, ದೇವರೇ ಅವ್ರನ್ನ ಅಪಾಯಿಂಟ್ ಮಾಡಿದೆ. ಯಾರಾದರೂ ತಪ್ಪುಗಳನ್ನು ಮಾಡಿದ್ರೆ ಶಿಕ್ಷೆ ಕೊಡಲಿಕ್ಕೋಸ್ಕರನೇ ಹಲ್ಲುಗಳು ಮತ್ತು ಉಗುರುಗಳು ಆ ನಮೂನಿ ಇದ್ದಾವೆ ಅಂತ ಹೇಳಿದರು. ಹಾಗಾಗಿ ನಾನೇನಾದರೂ ಬೇಡ, ಒಂದು ನನ್ನ ದೇಹವನ್ನು ಅಯ್ಯೋ ಬೇಡ, ಒಪ್ಕೊಂಡ್ಬಿಡೋಣ ಬಿಡು, ಇನ್ನೊಂದು ಗುಡ್ಸಲ್ಲ ಕಟ್ಕೊಂಡ್ರಾಯ್ತು ಅಂತ ಆ ಮನುಷ್ಯ ಅಂದ್ಕೊಳ್ತಾನೆ. The man having no alternative and fearing that his refusal might expose him to the teeth and claws of the members of the commission did as they suggested. ಅವ್ರು ಹೇಳ್ದಂಗೆ ಮಾಡಿಬಿಡ್ತಾನೆ, ಯಾಕೆ ಬೇಕು ಅಂಥೇಳಿ. ಬಟ್ ನೋ ಸೂನರ್ he had built another hut than Mr. Rhinosaur charged with his horn and ordered the man to quit. ಇವನು ಆಯಿತು ಅಂಥೇಳಿ ಹೊಸ ಗುಡಿಸಲನ್ನು ಕಟ್ಕೊಳ್ತಾನೆ. ಅಟ್ಲೀಸ್ಟ್ ಅಲ್ಲೇ ಆದರೂ ಜೀವನ ಮಾಡಲಿಕ್ಕೆ ಅವಕಾಶ ಕೊಡಬೇಕಾ? ಇಲ್ಲ. ಆ್ಯಸ್ ಸೂನ್ ಆ್ಯಸ್ he is going to build the new hut, suddenly ದ ರೈನೋಸಾರ್ ಗಾಟ್ ಎಂಟರ್ಡ್. ಇವನು ಹೊಸ ಗುಡಿಸಲನ್ನ ಕಟ್ಟಿದಂಕ ಮಿಸ್ಟರ್ ರೈನೋಸಾರ್ ಐತಲ್ಲ, ರೈನೋ ಒಳಗಡೆಗೆ ಹೋಗ್ಬಿಡ್ತು. ಫಸ್ಟಿಗೆ ಆನೆ ಹೋಗಿತ್ತು, ಸೆಕೆಂಡ್ ಟೈಮ್ ದ ಮ್ಯಾನ್ ವಾಸ್ ಚೀಟೆಡ್ ಬೈ ರೈನೋ. ಆ್ಯಸ್ ಸೂನ್ ಆ್ಯಸ್ ಈ ಬಿಲ್ಟ್ ದ ನ್ಯೂ ಹಾರ್ಟ್ ದ ರೈನೋ ಗಾಟ್ ಎಂಟರ್ಡ್. ಒಳಗಡೆಗೆ ಹೋಗ್ಬಿಟ್ಟು ತನ್ನ ಮೂತಿ ಇರುತ್ತಲ್ಲ ಮುಂದೆ, ಅದರಿಂದ ತಿವಿದು ಹೊರಗಡೆಗೆ ಹಾಕಿ ನೀನು ಹೊರಗಡೆಗೆ ಹೋಗು ಅಂತ ಹೇಳ್ತದೆ. ನೆಕ್ಸ್ಟ್ ಏನಾಯಿತು, ಸೇಮ್ ಥಿಂಗ್. ಆ ರಾಯಲ್ ಕಮಿಷನ್ ವಾಸ್ ಅಗೈನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ಮತ್ತೆ ಅವರಿಬ್ಬರನ್ನ ಈ ಮ್ಯಾನ್ ಸ್ಟಾರ್ಟೆಡ್ ಟು ಗ್ರಂಬಲ್, ಇವ್ನು ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆಲ್ಲ ಏನು ಬರ್ತದೆ, ಅಗೇನ್ ಕಮಿಷನ್ ಆಫ್ ಎನ್ಕ್ವೈರಿ, ಮತ್ತೆ ಸೇಮ್ ಇದೇ ನಡೆಯುತ್ತೆ. ಆ್ಯಂಡ್ ದ ಸೇಮ್ ಫೈಂಡಿಂಗ್ ವಾಸ್ ಗಿವನ್ ಅಗೇನ್ ದಿಸ್ ಹಾರ್ಟ್ ವೇರ್ ಮಿಸ್ಟರ್ ರೈನೋ ಈಸ್ ಅಲೌಡ್ ಟು ಕಂಟಿನ್ಯೂ.
ದ ಅಕ್ಯುಪೇಷನ್. ಇಲ್ಲ ಈ ಗುಡಿಸಲಿನಲ್ಲಿ ಮಿಸ್ಟರ್ ರೈನೋನೇ ಇರಬೇಕು, ನೀನು ಬೇಕಾದ್ರೆ ಇನ್ನೊಂದು ಗುಡಿಸಲನ್ನು ಈ ಕಾಡಿನ ಯಾವುದಾದ್ರೂ ಭಾಗದಲ್ಲಿ ಮತ್ತೊಂದು ಗುಡಿಸಲನ್ನು ನೀನು ಕಟ್ಕೊಳ್ಬೇಕು. ವೇರ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಹಟ್ ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್. ನಿನಗೆ ಬೇಕಾದ ರೀತಿಯಲ್ಲಿ ಗುಡಿಸಲು ಕಟ್ಕೊಂಡು ನೀನು ಅಲ್ಲಿರು ಅಂತ ಹೇಳ್ತಾರೆ. ದ ಮ್ಯಾನ್ ಬಿಕೇಮ್ ವೆರಿ ಅಪ್ಸೆಟ್. ನೆಕ್ಸ್ಟ್ ಏನಾಯಿತು, ದಿಸ್ ಪ್ರೊಸೀಜರ್ ವಾಸ್ ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಫರ್ಡ್, ಮಿಸ್ಟರ್ ಹೇನಾ ಅಂಡ್ ದ ರೆಸ್ಟ್ ವರ್ ಆಲ್ ಅಕೊಮೊಡೇಟೆಡ್ ವಿತ್ ದ ನ್ಯೂ ಹರ್ಟ್ಸ್. ಈಗ ಮನುಷ್ಯ ಹೊಸ ಗುಡಿಸಲು ಕಟ್ತಾ ಹೋದಾಗ ನೆಕ್ಸ್ಟು ಬಫೆಲೋ ಎಂಟ್ರಿ ಆಗುತ್ತೆ, ಆಮೇಲೆ ಮತ್ತೊಂದು ಗುಡಿಸಲಿಗೆ ಲೆಪರ್ಡ್ ಎಂಟ್ರಿ ಆಗುತ್ತೆ, ನಂತರ ಹೇನ ಎಂಟ್ರಿ ಆಗುತ್ತೆ. ಸೊ ಏನೇನು ಅನಿಮಲ್ಸ್ ಇದ್ವೋ ಆ ಎಲ್ಲ ಅನಿಮಲ್ಸ್ ಒನ್ ಬೈ ಒನ್ ಏನಾಗುತ್ತೆ, ಇವನು ಹೊಸ ಗುಡಿಸಲನ್ನು ನಿರ್ಮಾಣ ಮಾಡಿದ ಹಾಗೆ ಎಲ್ಲ ಪ್ರಾಣಿಗಳು ಒಳಗಡೆ ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಏನಾಯಿತು ನೋಡೋಣ. ಮಿಸ್ಟರ್ ಹೇನ ಅಂಡ್ ದ ರೆಸ್ಟ್ ವರ್ ಆಲ್ ಅಕೊಮೊಡೇಟೆಡ್ ವಿತ್ ದ ನ್ಯೂ ಹರ್ಟ್ಸ್. ದೆನ್ ದ ಮ್ಯಾನ್ ಡಿಸೈಡೆಡ್ ದಟ್ he must adopt an effective method of protection. Since commission of enquiry did not seem to be any use to him, ಇವನು ಮನುಷ್ಯ ಅಂದ್ಕೊಳ್ತಾನೆ, ನಾನು ಹೇಗಾದರೂ ಮಾಡಿ ಒಂದು ಎಫೆಕ್ಟಿವ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಫೆಕ್ಟಿವ್ ಮೆಥಡನ್ನು ಅಡಾಪ್ಟ್ ಮಾಡ್ಕೋಬೇಕು. ಯಾಕಂತಂದರೆ ಎವ್ರಿ ಟೈಮ್ ಐ ಆಮ್ ಗೋಯಿಂಗ್ ಟು ಬಿಲ್ಡ್ ದ ನ್ಯೂ ಹಟ್, ಆಲ್ ದ ಹಟ್ಸ್ ಆರ್ ಗೋಯಿಂಗ್ ಟು ಬಿ ಅಕ್ಯುಪೈಡ್ ಬೈ ದ ಅನಿಮಲ್ಸ್ and commission of enquiry from which I can't get any justice in my favor. ನನ್ನ ಪರವಾಗಿ ಈ ಒಂದು ನ್ಯಾಯ ಅಂತಕ್ಕಂಥದ್ದು ಸಿಗೋದಿಲ್ಲ. ಕಮಿಷನ್ ಆಫ್ ಎನ್ಕ್ವೈರಿಯಿಂದ ನಾನು ಎಷ್ಟು ಗುಡಿಸಲು ಕಟ್ಟಿದ್ರು ಕೂಡ ಎಲ್ಲ ಗುಡಿಸಲಲ್ಲೂ ಕೂಡ ಆ ಪ್ರಾಣಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಕಮಿಷನ್ ಆಫ್ ಎನ್ಕ್ವೈರಿಗೆ ಅದರಿಂದ ನನಗೆ ಉಪಯೋಗ ಇಲ್ಲ, ಬೇರೆ ಯಾವುದಾದ್ರೂ ಮೆಥಡನ್ನು ಅಡಾಪ್ಟ್ ಮಾಡಿಕೊಳ್ಳಬೇಕು. ಆ ಮೆಥಡಿನಿಂದ ನನಗೆ ಶಾಶ್ವತವಾಗಿ ನ್ಯಾಯ ಅನ್ನುವಂಥದ್ದು ಸಿಗಬೇಕು ಅಂತ ಆ ಮನುಷ್ಯ ಯೋಚನೆ ಮಾಡ್ತಾನೆ. ಏನು, ದೆನ್ ದ ಮ್ಯಾನ್ ಡಿಸೈಡೆಡ್ ದಟ್ he must adopt an effective method of protection since commission of enquiry did not seem to be of any use to him. He sat down, ಕೂತ್ಕೊಳ್ತಾನೆ, and said, ಕೂತ್ಕೊಂಡು ಹೇಳ್ತಾನೆ. ಅವನು ಏನು ಹೇಳ್ತಾನೆ ನೋಡಿ. ಸೊ ಎಂಜಿ ಎಂಡದಿ ಎಂಡಗಾಗ ಮಾಡಗಿ ಅಂದರೆ ಒಂದು ಕಾಡಿನ ಭಾಷೆಯಲ್ಲಿ ಹೇಳ್ತಾನೆ. ಅದರ ಅರ್ಥ ಏನಪ್ಪ ಅಂದರೆ, ವಿಚ್ ಲಿಟ್ರಲಿ ಮೀನ್ಸ್, ಅದರ ಅರ್ಥ ಏನು ಅಂತಂದರೆ, ದರ್ ಈಸ್ ನಥಿಂಗ್ ದಟ್ ಡ್ರೆಡ್ಸ್ ಆನ್ ದ ಅರ್ತ್ ದಟ್ ಕಾಂಟ್ ಬಿ ಟ್ರ್ಯಾಪ್ಡ್. ಭೂಮಿಯ ಮೇಲೆ ಹಿಡಿಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ, ಸಾಧ್ಯವಾಗದೇ ಇರತಕ್ಕಂಥದ್ದು ಯಾವುದು ಕೂಡ ಇಲ್ಲ. ಅಂದರೆ ಭೂಮಿ ಮೇಲೆ ಏನೆಲ್ಲ ಸಮಸ್ಯೆಗಳಿದಾವೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ. ಸರಿಯಾದ ಪರಿಹಾರ ಈಗ ನನಗೆ ಸಿಗ್ತಾ ಇಲ್ಲ, ಪರಿಹಾರ ಹುಡುಕ್ಲೇಬೇಕು ಅಂತ ಮನುಷ್ಯ ಅಂದ್ಕೊಳ್ತಾನೆ. There is nothing that dreads on the earth that can't be trapped. Or in other words, ಇನ್ನು ಬೇರೆ ಪದಗಳಲ್ಲಿ ಹೇಳಬೇಕಂದ್ರೆ, you can fool people for a time but not forever. ಯಾವುದೇ ಒಬ್ಬ ಮನುಷ್ಯನನ್ನು ಒಮ್ಮೆ 2 ಬಾರಿ 3 ಬಾರಿ ಮೂರ್ಖನನ್ನಾಗಿ ಮಾಡ್ಬೋದು, ಆದರೆ ಶಾಶ್ವತವಾಗಿ ಅವನನ್ನು ಮೂರ್ಖನನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರಾಣಿಗಳು ನನ್ನನ್ನು ಶಾಶ್ವತವಾಗಿ ಮೂರ್ಖನನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾವೆ, ಆದರೆ ನಾನು ಶಾಶ್ವತವಾಗಿ ಮೂರ್ಖನಾಗೋದಿಲ್ಲ, ಎಫೆಕ್ಟಿವ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಮನುಷ್ಯ ಈಗ ಯೋಚನೆ ಮಾಡ್ತಾನೆ. ಕೊನೆಯ ಪ್ಯಾರದಲ್ಲಿ ಏನಾಗುತ್ತೆ ನೋಡಿ. Early one morning, when the huts already occupied by the jungle lords were all beginning to decay and fall to pieces. ಒಂದು ದಿನ ಬೆಳಗ್ಗೆ ಮನುಷ್ಯ ಅಂತಕ್ಕಂಥ ನಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಕಟ್ಟಿರುವಂಥ ಎಲ್ಲ ಗುಡಿಸಲುಗಳು ಈಗ ಹಳೆಯದಾಗಿ ನಿಧಾನಕ್ಕೆ ಎಲ್ಲದೂ ಕೂಡ ಏನಾಗ್ತದೆ, ಉದುರ್ತಾ ಇದ್ದಾವೆ, ಒಂದೊಂದೇ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಸೊ ವೆನ್ ದ ಹಟ್ಸ್ ಆಲ್ರೆಡಿ ಅಕ್ಯುಪೈಡ್ ಬೈ ದ ಜಂಗಲ್ ಲಾರ್ಡ್ಸ್ ವರ್ ಆಲ್ ಬಿಗಿನಿಂಗ್ ಟು ಡಿಕೈ, ಎಲ್ಲ ಶಿಥಿಲ ಆಗ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ, ಫಾಲ್ ಇನ್ ಟು ಪೀಸಸ್. ಹಿ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್. ಸೊ ಹಾಗಾಗಿ ಇವನೇನು ಮಾಡ್ದ, ಹಿ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಅಟ್ ಎ ಲಿಟಲ್ ಡಿಸ್ಟೆನ್ಸ್ ಅವೇ. ಸ್ವಲ್ಪ ದೂರದಲ್ಲಿ ಹೋಗಿ ದೊಡ್ಡದಾಗಿರ್ತಕ್ಕಂಥ, ಬಿಗ್ಗರ್ ಆ್ಯಂಡ್ ಬೆಟರ್, ದೊಡ್ಡದಾಗಿರ್ತಕ್ಕಂಥ ಮತ್ತು ಚೆನ್ನಾಗಿರ್ತಕ್ಕಂಥ ಒಂದು ಗುಡಿಸಲನ್ನು ಕಟ್ತಾನೆ. ಸಣ್ಣ ಗುಡಿಸಲು ಕಟ್ಟೋದಿಲ್ಲ, ದೊಡ್ಡ ಗುಡಿಸಲನ್ನೇ ಅವನು ಕಟ್ತಾನೆ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋ ಸೀನ್ ಇಟ್ ದ್ಯಾನ್ ಹಿ ಕೇಮ್ ರಶಿಂಗ್ ಇನ್. ಅವನು ದೊಡ್ಡದಾಗಿರ್ತಕ್ಕಂಥ ಗುಡಿಸಲನ್ನು ಮತ್ತು ಚೆನ್ನಾಗಿರ್ತಕ್ಕಂಥ ಗುಡಿಸಲನ್ನ ಇನ್ನೇನು ಕಟ್ತಿದ್ದಂಕ್ಲೆ ಮಿಸ್ಟರ್ ರೈನೋ ಒಳಗಡೆಗೆ ಹೋಗ್ಬಿಡ್ತದೆ. ನಾನೇ ಫಸ್ಟ್ ಬಂದೆ ಈ ಗುಡಿಸಲಿನ ಒಳಗಡೆಗೆ ಅಂತೇಳಿ ರೈನೋ ಸೀನ್ ಇಟ್ ದ್ಯಾನ್ ಹಿ ಕೇಮ್ ರಶಿಂಗ್ ಇನ್ ಓನ್ಲಿ ಟು ಫೈಂಡ್ ದಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್. ರೈನೋ ಏನು ಮಾಡ್ತದೆ, ಬಂದು ನಾನೇ ಫಸ್ಟ್, ಯಾರು ಬಂದಿಲ್ಲ ನಾನೇ ಫಸ್ಟ್ ಅಂತ ಬಿಟ್ಟು ನೋಡ್ತಾ ಹೋದರೆ ಮೂಲೆ ಒಳಗಡೆಗೆ ಆನೆ ಆಲ್ರೆಡಿ ಬಂದು ಗೊರಕೆ ಹೊಡಿತಾ ಇದೆ. ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್ ಸೌಂಡ್ ಅಸ್ಲೀಪ್. ಆಲ್ರೆಡಿ ರೈನೋ ನಾನೇ ಬಂದಿದ್ದೇನೆ ಅಂದರೆ ರೈನೋಗಿಂತ ಮುಂಚೆ ಎಲಿಫೆಂಟ್ ಬಂದಿದೆ. ಈವನ್ ಫಸ್ಟ್ ಟೈಮ್ ದ ಮ್ಯಾನ್ ವಾಸ್ ಚೀಟೆಡ್ ಬೈ ಎಲಿಫೆಂಟ್ ಅಲ್ವಾ. ಹಾಗೆ ಈಗ ಕೂಡ ಆಗಿದೆ. ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಕೇಮ್ ಇನ್ ದ ವಿಂಡೋ, ಅಟ್ ದ ವಿಂಡೋ. ನಂತರ ಲೆಪರ್ಡ್ ಅಂತಕ್ಕಂಥದ್ದು ವಿಂಡೋದಿಂದ ಬರ್ತದೆ. ಮಿಸ್ಟರ್ ಲಯನ್, ಮಿಸ್ಟರ್ ಫಾಕ್ಸ್ ಆ್ಯಂಡ್ ಮಿಸ್ಟರ್ ಬಫೆಲೋ ಎಂಟರ್ಡ್ ದ ಡೋರ್ಸ್. ನೋಡಿ ಈಗ ಎಲ್ಲ ಗುಡಿಸಲುಗಳು ಕೂಡ ಇನ್ನೇನು ಬೀಳ್ದೋಗ್ತಾ ಇದ್ವಲ್ಲ, ಹಂಗಾಗಿ ಮಿಸ್ಟರ್ ಲಯನ್, ಯಾರು ಇವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಕಿಂಗ್, ಅವರೇ ಕೂಡ ಏನಾಗಿದೆ, ಈಗ ಆ ಒಂದು ದೊಡ್ಡದಾಗಿರ್ತಕ್ಕಂಥ ಗುಡಿಸಲಿನ ಮುಖ್ಯ ದ್ವಾರದಿಂದ ಲಯನ್, ಫಾಕ್ಸ್, ಬಫೆಲೋ ಎಂಟರ್ಡ್ ದ ಡೋರ್ಸ್ ವೈಲ್ ಮಿಸ್ಟರ್ ಹೇನಾ ಹೌಲ್ಡ್ ಫಾರ್ ಎ ಪ್ಲೇಸ್ ಇನ್ ದ ಶೇಡ್. ಆದರೆ ಯಾರು ಮಿಸ್ಟರ್ ಹೇನಾ ಬಂದ್ಬಿಟ್ಟು, ಅಯ್ಯೋ ನನಗೆ ಜಾಗ ಇಲ್ಲ ಅಲ್ರು, ಎಲ್ಲರೂ ಕೂಡ ನೀವೇ ಅಕ್ಯುಪೈ ಮಾಡ್ಕೊಂಡಿರೋ, ನನಗೆ ಸ್ವಲ್ಪ ಜಾಗ ಕೊಡ್ರು ಅಂತೇಳಿ ಹೌಲಿಂಗ್ ಕೂಗ್ತಾ ಇದ್ದಂತೆ. ಮಿಸ್ಟರ್ ಅಲಿಗೇಟರ್ ಬ್ಯಾಸ್ಕ್ಡ್ ಅಂದರು, ನೀವೇನಾದರೂ ಮಾಡ್ಕೊಳ್ರಪ್ಪ. ಎಲಿಗೇಟರ್ ಸೀದಾ ಏನಾಗುತ್ತೆ ಅಂದರೆ ಮೇಲೋ ಕೂತ್ಕೊಂಡ್ಬಿಟ್ಟಿದೆ, ನಾನು ಇಲ್ಲೇ ಇರ್ತೀನಿ ಅಂತಬಿಟ್ಟು
alligator did not got entered into the hut. Instead of getting into the hut, it was taking bask on the roof ಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟಂತೆ. Presently all began to disputing about their rights of the penetration. ಆ ಒಂದು ಒಳಗಡೆಗೆ ಜಾಗಕ್ಕಾಗಿ ಒಳಗಡೆಗೆ ಎಲ್ಲರೂ ಕೂಡ ಜಗಳ ಮಾಡ್ತಾ ಇದ್ದಾರೆ. ಇದು ನನ್ನ ಜಾಗ, ಇಲ್ಲಿ ನಾನು ಇರ್ತೀನಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಲೆಫರ್ಡ್ ಆಗಿರ್ಬೋದು, ರೈನೋ ಆಗಿರ್ಬೋದು, ವಾಟ್ ಎವರ್ ದ ಅನಿಮಲ್ಸ್ ಗಾಟ್ ಎಂಟರ್ಡ್, ದೇ ಸ್ಟಾರ್ಟೆಡ್ ಫೈಟಿಂಗ್ ಈಚ್ ಅದರ್ ಫಾರ್ ದ ಪೆನಿಟ್ರೇಷನ್ ಇನ್ಸೈಡ್ ದ ಹಟ್. ಒಳಗಡೆಗೆ ಆ ಜಾಗಕ್ಕಾಗಿ ಎಲ್ಲರೂ ಕೂಡ ಹೊಡೆದಾಡ್ತಾ ಇದ್ರಂತೆ. ಆ್ಯಂಡ್ ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್. ಎಲ್ಲ ಮುಷ್ಟಿ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ವೈಲ್ ದೇವರ್ ಆಲ್ ಎಂಬ್ರಾಯ್ಲ್ಡ್ ಟುಗೆದರ್. ಒಬ್ರಿಗೊಬ್ರು ಯಾವಾಗ ಕಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ದ ಮ್ಯಾನ್ ಸೆಟ್ ದ ಹಟ್ ಆನ್ ಫೈರ್. ಆಗ ಎಲ್ಲರೂ ಕೂಡ ಒಳಗಡೆಗೆ ಜಗಳ ಮಾಡ್ತಾ ಇದ್ದಾರೆ. ಗುದ್ದಾಡ್ತಿರೋ ಸಂದರ್ಭದಲ್ಲಿ ಮನುಷ್ಯ ಹೊರಗಡೆಯಿಂದ ಏನು ಮಾಡ್ತಾನೆ ಅಂತಂದರೆ ಬೆಂಕಿ ಹಚ್ಚಿಬಿಡ್ತಾನೆ. ಆ ಒಂದು ಬಿಗ್ಗರ್ ಅಂಡ್ ಬೆಟರ್ ಹಟ್ಟಿಗೆ ಬೆಂಕಿ ಹಾಕಿಬಿಡ್ತಾನೆ. ಆ್ಯಂಡ್ ಬರ್ನ್ಟ್ ಇಟ್ ಟು ದ ಗ್ರೌಂಡ್. ಎಲ್ಲ ಸುಟ್ಟು ಬೂದಿಯಾಗಿ ಹೋಗಿಬಿಡ್ತದೆ. ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್. ಕೇವಲ ಗುಡಿಸಲು ಮಾತ್ರ ಸುಟ್ಟು ಬೂದಿ ಆಗೋದಿಲ್ಲ, ಎಲ್ಲ ಪ್ರಾಣಿಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿಬಿಡ್ತವೆ. ದೆನ್ ಹಿ ವೆಂಟ್ ಹೋಮ್ ಸೇಯಿಂಗ್. ಆಗ ಈ ಮನುಷ್ಯ ಅಂತಕ್ಕಂಥ ಅಲ್ಲಿಂದ ಇನ್ನೊಂದು ಗುಡಿಸ್ಲಿಕ್ಕೆ ಕಟ್ಕೊಂಡಿದ್ನಲ್ಲ, ತನಗಾಗಿ ಕಟ್ಕೊಂಡಿದ್ದ, ಆ ಗುಡಿಸ್ಲಿಗೆ ಹೋಗ್ತಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಪೀಸ್ ಈಸ್ ಕಾಸ್ಟ್ಲಿ. ಹೇಳ್ತಾ ಹೋಗ್ತಾ ಇದ್ದಾನೆ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ಎಕ್ಸ್ಪೆನ್ಸ್. ಶಾಂತಿ ಅಂತಕ್ಕಂಥದ್ದು ಬಹಳಷ್ಟು ಕಠಿಣವಾಗಿರುವಂಥದ್ದು, ಅಂದರೆ ಭಾಳ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ಏನಾದರೂ ಪೇ ಮಾಡಿದರೆ ನಮಗೆ ಆ ಶಾಂತಿ ಸಿಗುತ್ತೆ. ನಮಗೆ ಸ್ವತಂತ್ರ ಸಿಗಬೇಕಂದ್ರೆ ನಾವು ಹೋರಾಟ ಮಾಡಬೇಕು ಅಂತೇಳಿ, ನಮಗೆ ಹೋರಾಟ ಮಾಡಿದರೆ ನಮಗೆ ಸ್ವತಂತ್ರ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಅಲ್ಲಿಂದ ಆ ಕಡೆಗೆ ಅವನು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾನೆ. ಸೊ ಹೋಮೋ ಕೆನಾಟ ಅವರು ಬರೆದಿರ್ತಕ್ಕಂಥದ್ದು. ಇದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಅಂತಕ್ಕಂಥದ್ದು ಆಫ್ರಿಕಾವನ್ನು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ, ಇಂಗ್ಲೆಂಡ್ ಅಂತಕ್ಕಂಥದ್ದು ಆಫ್ರಿಕನ್ನರನ್ನು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಹಿಂಸೆಗಳನ್ನು ಕೊಟ್ಟರಲ್ಲ, ಅದರ ಅಣುಕು ಪ್ರದರ್ಶನದ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕಥೆಯನ್ನು ಬರೆದಿದ್ದಾರೆ. ಇಲ್ಲಿ ಅನಿಮಲ್ಸ್ ಅಂತ ಹೇಳಿದ್ರೆ ಯಾರು? ಅನಿಮಲ್ಸ್ ಅಂತಂದರೆ ಬ್ರಿಟಿಷ್ ಅಂತ ಹೇಳ್ಬಿಟ್ಟು, ಮ್ಯಾನ್ ಅಂತಂದರೆ ಯಾರಪ್ಪ ಅಂದರೆ ಅಲ್ಲಿನ ಆಫ್ರಿಕನ್ ಪೀಪಲ್ ಇದ್ದಾರಲ್ಲ ಅವರಿಗಾದಂಥ ಅನ್ಯಾಯ. ಕೊನೆಗೆ ಇವರು ಹೋರಾಟ ಮಾಡಿ ಹೋರಾಟ ಮಾಡಿ ಸ್ವತಂತ್ರನ ಪಡ್ಕೊಂಡ್ರು ಅನ್ನೋದನ್ನು ಅಣುಕುನ ರೀತಿಯಲ್ಲಿ ಈ ಒಂದು ಲೆಸನ್ ಇಷ್ಟ ಆಗಿತ್ತು. ಆದ್ಮೇಲೆ ಇದೆಲ್ಲರೂ ಕೂಡ ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ನೊಂದಿಗೆ ಭೇಟಿ ಮಾಡ್ತೀನಿ. ಯಾರಿಗೆ ಯಾವುದಾದ್ರೂ ಭಾಗದಲ್ಲಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ರಿಪೀಟ್ ಮತ್ತೆ ಕೇಳಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.